ಕವಿರಾಜ ಮಾರ್ಗ ಕ್ರಿಸ್ತಶಕ 850ರಲ್ಲಿ ಅದು ರಚಿತವಾಗಿರಬಹುದು ಅಂತಕ್ಕಂಥದ್ದು ಅದರ ಬಗ್ಗೆ ಸಂಶೋಧನೆ ಮಾಡಿದಂತಹ ವಿದ್ವಾಂಸರ ಅಭಿಪ್ರಾಯ. ಕವಿರಾಜ ಮಾರ್ಗವನ್ನು ಮೊಟ್ಟ ಮೊದಲು ಸಂಪಾದಿಸಿ ಪ್ರಕಟಿಸಿದಂಥವರು ಕೆ ವಿ ಪಾಠಕ್ ಅವರು. ಅದಾದಮೇಲೆ ಅನೇಕ ಬೇರೆ ಬೇರೆ ಮುದ್ರಣಗಳು ಬಂದವು. ಬೇರೆ ಬೇರೆ ಸಂಶೋಧಕರು ಅದನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಪ್ರಕಟಿಸಿದ್ದಾರೆ, ಅವರೊಂದು ಸಂಪಾದಿಸಿ. ವೆಂಕಟಾಚಲ ಶಾಸ್ತ್ರಿಯವರು ಅವರೊಂದು ಸಂಪಾದಕರಾಗಿ ಪ್ರಕಟಿಸಿದ್ದಾರೆ. ಎಂ ವಿ ಸೀತಾರಾಮಯ್ಯನವರು 2 ಆವೃತ್ತಿಗಳು ಬಂದವು ಅವ್ರದ್ದು. ಒಂದು ಜನಪ್ರಿಯ ಆವೃತ್ತಿ, ಇನ್ನೊಂದು ವಿದ್ವತ್ ಆವೃತ್ತಿ ಅಂತ ಅವರು ಪ್ರಕಟಿಸಿದ್ದಾರೆ. ಆರ್ ವಿ ಎಸ್ ಸುಂದರಂ ಅವರು ಮೊದಲು ಕೇವಲ ಕನ್ನಡ ಆವೃತ್ತಿಯನ್ನು ಪ್ರಕಟಿಸಿದರು. ಆಮೇಲೆ ಅವರ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಇಂಗ್ಲೀಷ್ ಆವೃತ್ತಿಯನ್ನು ಅವರು ಪ್ರಕಟಿಸಿದರು. ನಾನು ಕೂಡ ಇದನ್ನು ಇತ್ತೀಚೆಗೆ ಒಂದು 8 ವರ್ಷದ ಹಿಂದೆ ಸಂಪಾದಿಸಿ ಪ್ರಕಟಿಸಿದ್ದೇನೆ. ಅಂದರೆ ಇಷ್ಟೊಂದು ಆವೃತ್ತಿಗಳು ಬೇರೆ ಬೇರೆ ಸಂಪಾದಕರು ಸಂಪಾದಿಸಿರೋದು ಏನು ಸೂಚಿಸುತ್ತೆ ಅಂದರೆ ಕವಿರಾಜ ಮಾರ್ಗ ಎಷ್ಟು ಮುಖ್ಯವಾದದ್ದು ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ, ಕನ್ನಡದ ದೃಷ್ಟಿಯಿಂದ ಅನ್ನುವುದು ಸೂಚಿಸುತ್ತೆ. ಅದು ಕೇವಲ ಪ್ರಾಚೀನವಾದಂತಹ ಗ್ರಂಥ ಅನ್ನುವ ಕಾರಣಕ್ಕೆ ಮಾತ್ರ ಮಹತ್ವವನ್ನು ಪಡೆದದ್ದಲ್ಲ, ಅದರ ಮಹತ್ವವನ್ನು ತೋರಿಸುವ ಅನೇಕ ಸಂಗತಿಗಳಿವೆ. ಅದನ್ನು ಕುರಿತು ನಾನು ಇವತ್ತು ಮಾತನಾಡೋನಿದ್ದೇನೆ. ಬಹಳ ಕಾಲ ಕವಿರಾಜ ಮಾರ್ಗ ಅದನ್ನು ರಚಿಸಿದ್ದು ಈ ಕರ್ನಾಟಕವನ್ನು 200 ವರ್ಷ ಕಾಲ ಅಖಂಡವಾಗಿ ಆಳಿದಂತಹ ರಾಷ್ಟ್ರಕೂಟ ಸಾಮ್ರಾಜ್ಯದ ಚಕ್ರವರ್ತಿ, ಜನಪ್ರಿಯ ಚಕ್ರವರ್ತಿಯಾಗಿದ್ದಂತಹ ಅಮೋಘ ವರ್ಷ ನೃಪತುಂಗನೇ ಅದನ್ನು ರಚಿಸಿದ್ದು ಅನ್ನೋ ಒಂದು ಭಾವನೆ ಇತ್ತು. ಈಗಲೂ ಕೂಡ ಕೆಲವು ವಿದ್ವಾಂಸರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅಂದರೆ ಬಹುಶಃ ಇದನ್ನು ನೃಪತುಂಗನೇ ಬರೆದಿರಬೇಕು ಅಂತ. ಆದರೆ ಸಿಗುವ ಎಲ್ಲ ಆಧಾರಗಳನ್ನು ಅವಲಂಬಿಸಿ ಕೈಗೊಂಡಂತಹ ಖಚಿತವಾದ ನಿರ್ಣಯ ಮತ್ತು ನಿರ್ಧಾರ ಅಂತಂದರೆ ಇದನ್ನು ನೃಪತುಂಗನ ಆಸ್ಥಾನದಲ್ಲಿದ್ದಂತಹ, ಅವನ ಸ್ನೇಹಿತನಾಗಿದ್ದಂತಹ, ಅವನ ಆತ್ಮೀಯನಾಗಿದ್ದಂತಹ, ಬಹುಶಃ ಜೊತೆಯಲ್ಲೇ ಓದಿದಂತಹ ಶ್ರೀವಿಜಯ ಎನ್ನುವವನು ಇದನ್ನು ಬರೆದಿದ್ದಾನೆ. ಶ್ರೀವಿಜಯನಿಗೆ ಇದನ್ನು ಬರೆಯೋದಕ್ಕೆ ಹೇಳಿದಂಥವನು ನೃಪತುಂಗ ಚಕ್ರವರ್ತಿ. ಆದ್ದರಿಂದ ಶ್ರೀವಿಜಯ ಅದರಲ್ಲಿರುವ ಎಲ್ಲ ಅಧ್ಯಾಯಗಳ ಅಂತ್ಯದಲ್ಲೂ ಕೂಡ ನೃಪತುಂಗ ದೇವಾನುಮತಮಪ್ಪ ಅಂತಲೇ ಹೇಳ್ತಾನೆ. ನೃಪತುಂಗ ದೇವ, ನೃಪತುಂಗ ಚಕ್ರವರ್ತಿಯ ಅಪ್ಪಣೆಯಿಂದ, ಅನುಮತಿಯಿಂದ ನಾನು ಈ ಕವಿರಾಜ ಮಾರ್ಗವನ್ನು ಬರೆದಿದ್ದೇನೆ ಅಂತ. ಒಂದು ಕಡೆಯ ಆಶ್ವಾಸದಲ್ಲಿ ಅವನು ಹೇಳ್ತಾನೆ, ಪರಮ ಸರಸ್ವತಿ ತೀರ್ಥಾವತಾರ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗ ಅಂತ. ಅಂದರೆ ನೃಪತುಂಗ ಚಕ್ರವರ್ತಿಗೆ ದೊಡ್ಡ ಗೌರವ ತುಂಬಿದಂತಹ ಒಂದು ವಿಶೇಷಣವನ್ನು ಕೊಟ್ಟಿದ್ದಾನೆ. ಆ ಅಡ್ಜೆಕ್ಟಿವ್ ಅಥವಾ ವಿಶೇಷಣ ಏನಂತಂದರೆ ಪರಮ ಸರಸ್ವತಿ ತೀರ್ಥಾವತಾರ. ನೃಪತುಂಗನು ಕೇವಲ ಒಬ್ಬ ಚಕ್ರವರ್ತಿ ಮಹಾರಾಜ ಅನ್ನುವ ಅರ್ಥದಲ್ಲಿ ಮಾತ್ರ ಅಲ್ಲ, ಅದಕ್ಕೂ ಮೀರಿ ಆತ ದೊಡ್ಡ ವಿದ್ವಾಂಸ. ವಿಜ್ಞಾನ, ಜ್ಞಾನ, ಶಾಸ್ತ್ರ ಇವುಗಳಲ್ಲಿ ತಿಳುವಳಿಕೆ ಇದ್ದಂಥವನು ಮತ್ತು ಆಳವಾದ ಅಧ್ಯಯನವನ್ನು ಮಾಡಿ ಆತ ರಾಜ್ಯಭಾರ ಮಾಡಿದ. ಅದೇ ರೀತಿ ಸಾಹಿತ್ಯದ ರಾಜಭಾರವನ್ನು ಮಾಡಿದವನು. ಕವಿಗಳಿಗೆ ಆಶ್ರಯ ಕೊಟ್ಟ. ಅವನ ಆಸ್ಥಾನದಲ್ಲಿ, ಅವನ ಕಾಲದಲ್ಲಿ ಅನೇಕ ಸಂಸ್ಕೃತ, ಪ್ರಾಕೃತ, ಕನ್ನಡ ಕವಿಗಳು, ವಿದ್ವಾಂಸರು ಆಗಿ ಹೋದರು. ಹಾಗೆ ಇದ್ದಂತಹ ಕವಿಗಳ, ವಿದ್ವಾಂಸರ ಪರಂಪರೆಯಲ್ಲಿ ಪ್ರಮುಖನಾದಂಥವನು ಶ್ರೀವಿಜಯ. ನೃಪತುಂಗ ಚಕ್ರವರ್ತಿ ರಾಷ್ಟ್ರಕೂಟರ ಅನೇಕ ರಾಜರ ಪರಂಪರೆಯಲ್ಲಿ ಯಾಕೆ ಆತ ತುಂಬ ಪ್ರಮುಖನಾದ ಅಂತಂದರೆ ಆತ ಸ್ವಯಂ ವಿದ್ವಾಂಸ, ಸ್ವಯಂ ಲೇಖಕ, ಸ್ವಯಂ ಕವಿ ಮತ್ತು ಧರ್ಮವತ್ಸಲ, ಸಾಹಿತ್ಯವತ್ಸಲ, ಪ್ರಜಾವತ್ಸಲ. ಪ್ರಜೆಗಳನ್ನು ಎಷ್ಟು ಪ್ರೀತಿಸಿದನೋ
ಅದು ಅವನ ಆಡಳಿತಾಂಗಕ್ಕೆ ಸಂಬಂಧಪಟ್ಟಿದ್ದು. ಹಾಗೆಯೇ ಆ ಕಾಲದಲ್ಲಿ ಇದ್ದಂತಹ ಎಲ್ಲ ಧರ್ಮಗಳಿಗೂ ಸಮಾನವಾದಂತಹ ಗೌರವ ಮತ್ತು ಆಶ್ರಯ ಕೊಟ್ಟ ಧರ್ಮವತ್ಸಲ. ಅವನಿಗೆ ಜೈನ ಧರ್ಮದಲ್ಲಿ ವಿಶೇಷವಾದ ಅನುರಾಗವಿದ್ದರೂ ಕೂಡ ಉಳಿದ ಎಲ್ಲ ಸಮಕಾಲೀನ ಧರ್ಮಗಳನ್ನು ಕೂಡ ಅಷ್ಟೇ ಗೌರವದಿಂದ, ಅಷ್ಟೇ ಭಕ್ತಿಯಿಂದ ಆಶ್ರಯ ಕೊಟ್ಟು ಅವನು ಪಾಲಿಸಿದಂಥವನು. ಅದು ಧರ್ಮವತ್ಸಲತೆ ಆಯಿತು, ಪ್ರಜಾವತ್ಸಲತೆ ಆಯಿತು. ಆಮೇಲೆ ಕಾವ್ಯದಲ್ಲಿ ಅವನ ಮನಸ್ಸು, ಅವನ ಬುದ್ಧಿ, ಅವನ ಭಾವ ವಿರಮಿಸ್ತಾ ಇತ್ತು. ಅವನು ಆ ಕಾಲದ ಘನ ವಿದ್ವಾಂಸರಾದಂತಹ ವೀರಸೇನರ ಮತ್ತು ಜಿನಸೇನರ ಗುರುಕುಲದಲ್ಲಿ, ಆಶ್ರಮದಲ್ಲಿ ಕೆಲವು ಕಾಲ ಇದ್ದು ಅವನು ಅಭ್ಯಾಸ ಮಾಡಿದಂಥವನು. ಮತ್ತು ವಿದ್ವಾಂಸರು, ದೊಡ್ಡ ಇತಿಹಾಸಕಾರರು ಹೇಳಿದ್ದಾರೆ, ಅವನು ರಾಷ್ಟ್ರಕೂಟ ಚಕ್ರವರ್ತಿಯಾಗಿ ಅಮೋಘ ವರ್ಷ ನೃಪತುಂಗನು ಸುಮಾರು 70 ವರ್ಷ ಆಳಿದಂಥವನು. 814 ಇಸ್ವಿಯಿಂದ ಮೊದಲುಗೊಂಡು 880 ಇಸ್ವಿಯವರೆಗೂ ಆಳಿದಂಥವನು. ಅಷ್ಟು ಸುದೀರ್ಘ ಕಾಲದ ಅವಧಿಯಲ್ಲಿ ಆಗಾಗ ಆತ ಅರಮನೆಯ ಆವರಣದಿಂದ ಬಿಡುಗಡೆಯನ್ನು ಪಡ್ಕೊಂಡು ಹೋಗಿ ಜೈನರ ಆಶ್ರಮದಲ್ಲಿ ಆತ ಇರ್ತಾ ಇದ್ದ ಅಂತ ಘನ ವಿದ್ವಾಂಸರಾದ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಮೊದಲಾದ ವಿದ್ವಾಂಸರು, ಆಮೇಲೆ ನೀಲಕಂಠ ಶಾಸ್ತ್ರಿ ಅಂತಕ್ಕಂಥ ಇತಿಹಾಸಕಾರರು, ಇವರೆಲ್ಲ ಎಸ್ ಅಲ್ತೇಕರ್ ಅಂತಕ್ಕಂಥವರು ರಾಷ್ಟ್ರಕೂಟಾಸ್ ಅನ್ನುವ ಒಂದು ದೊಡ್ಡ ಹೆಬ್ಬತ್ತಿಕೆಯನ್ನು ರಚಿಸಿದ್ದಾರೆ, ಅದರಲ್ಲೂ ಹೇಳಿದ್ದಾರೆ. ಹೀಗಾಗಿ ಆತ ಧರ್ಮವತ್ಸಲನೂ ಆಗಿದ್ದ, ಆಡಳಿತವನ್ನು ಯಶಸ್ವಿಯಾಗಿ ನಡೆಸಿದ, ಕಾವ್ಯದಲ್ಲಿ, ಶಾಸ್ತ್ರದಲ್ಲಿ, ಸಾಹಿತ್ಯದಲ್ಲಿ ಪರಿಣತನಾಗಿದ್ದ. ಮತ್ತು ಭಾಷೆಯ ದೃಷ್ಟಿಯಿಂದ ಸಂಸ್ಕೃತ, ಪ್ರಾಕೃತ, ಕನ್ನಡ ಈ ಮೂರೂ ಭಾಷೆಗಳಲ್ಲಿ ಸಮದಂಡಿಯಾದಂತಹ ಒಂದು ಪ್ರಭುತ್ವವನ್ನು, ಪಾಂಡಿತ್ಯವನ್ನು ಆತ ಗಳಿಸಿದ್ದ. ಕವಿರಾಜ ಮಾರ್ಗದಲ್ಲಿ ಅನೇಕ ಸಲ ಬರ್ತಕ್ಕಂತಹ ಒಂದು ದೊಡ್ಡ ಶಬ್ದ ಅಂತಂದರೆ ಅದು ಪ್ರಾಕೃತ ಮತ್ತು ಸಂಸ್ಕೃತಕ್ಕೆ ಕನ್ನಡೀಕರಿಸಿದಂತಹ ತದ್ಭವ ರೂಪಗಳು. ಅವುಗಳಲ್ಲಿ ಸಂಸ್ಕೃತ ಕನ್ನಡಕ್ಕೆ ತದ್ಭವವಾಗಿ ಬಂದಾಗ ಅದಕ್ಕೆ ಸಕ್ಕದ ಅಂತ ಬಳಸ್ತಾರೆ ಕವಿಗಳು. ಪ್ರಾಕೃತ ಎನ್ನುವ ರೂಪ ಕನ್ನಡಕ್ಕೆ ತದ್ಭವ ಆಗಿ ಬಂದಾಗ ಅದನ್ನು ಪಾಗದ ಅಂತ ಹೇಳ್ತಾರೆ. ಈ ಎರಡೂ ಶಬ್ದಗಳು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗವಾದದ್ದು ಕವಿರಾಜ ಮಾರ್ಗದಲ್ಲಿ. ಹಾಗೆ ಇದ್ದಂತಹ ಆ ಕಾಲಘಟ್ಟದಲ್ಲಿ ಚಕ್ರವರ್ತಿಯಾಗಿದ್ದಂತಹ ನೃಪತುಂಗ ಅಮೋಘ ವರ್ಷನು ಅವನು ಅತ್ತ ಪ್ರಾಕೃತದಲ್ಲಿ, ಇತ್ತ ಸಂಸ್ಕೃತದಲ್ಲಿ ಮತ್ತು ಆಗ ಜನಭಾಷೆಯಾಗಿದ್ದ ಕನ್ನಡದಲ್ಲಿ ಸಮಾನವಾದಂತಹ ಒಂದು ಹಿರಿಮೆಯನ್ನು, ಪ್ರಭುತ್ವವನ್ನು ಗಳಿಸ್ಕೊಂಡಿದ್ದ. ಈ ಎಲ್ಲ ಸಂಗತಿಗಳು ನಮಗೆ ಶಾಸನ ಆಧಾರದಿಂದಲೂ ತಿಳಿದು ಬರುತ್ತೆ. ಆದರೆ ಪ್ರಮುಖವಾಗಿ ತಿಳಿದು ಬರತಕ್ಕಂಥದ್ದು ಶ್ರೀವಿಜಯನು ರಚಿಸಿರ್ತಕ್ಕಂತಹ ಕವಿರಾಜ ಮಾರ್ಗದಲ್ಲಿ. ಕವಿರಾಜ ಮಾರ್ಗ ಕನ್ನಡದಲ್ಲಿ ದೊರೆತಂತಹ ಸಂಪೂರ್ಣವಾಗಿ, ಅಸಮಗ್ರವಲ್ಲ, ಸಮಗ್ರವಾಗಿ ದೊರೆತಿರ್ತಕ್ಕಂತಹ ಕೃತಿ ಅದು. ಆ ಸಮಗ್ರವಾಗಿ ದೊರೆತಿರ್ತಕ್ಕಂತಹ ಕವಿರಾಜ ಮಾರ್ಗ ಕೃತಿ ಅದು ಸ್ವತಂತ್ರವಾಗಿ ಬರೆದಂತಹ ಶ್ರೀವಿಜಯನ ಕೃತಿಯಾಗಿರದೆ ಸಂಸ್ಕೃತದ 2 ಮಹತ್ವದ ಶಾಸ್ತ್ರ ಗ್ರಂಥಗಳ ಆಧಾರದಿಂದ ರಚಿಸಿರ್ತಕ್ಕಂಥದ್ದು. ಆ ಸಂಸ್ಕೃತದ ಕೃತಿಗಳನ್ನು ಮೂಲವಾಗಿಟ್ಟುಕೊಂಡು ಅದನ್ನು ಕನ್ನಡಕ್ಕೆ ಪರಿವರ್ತಿಸಿದಂತಹ, ಕನ್ನಡದ ಅಲ್ಲಲ್ಲಿ ಬದಲಾವಣೆ ಮಾಡಿಕೊಂಡು, ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕನ್ನಡಕ್ಕೆ ಬಂದಂತಹ, ಕನ್ನಡದಲ್ಲಿ ಅವತರಿಸಿದಂತಹ ಕೃತಿ. ಸಂಸ್ಕೃತದ ಮೂಲ ಕೃತಿಗಳು ಹಾಗಾದರೆ ಯಾವುದು? ಆ 2 ಕೃತಿಗಳು ಅಂದರೆ, ಮೊದಲನೆಯದು ದಂಡಿ ರಚಿಸಿರ್ತಕ್ಕಂತಹ ಕಾವ್ಯಾದರ್ಶ ಎನ್ನತಕ್ಕಂತಹ ಕೃತಿ. ದಂಡಿ ಅವನು ದಾಕ್ಷಿಣಾತ್ಯ, ಬಹುಶಃ ತಮಿಳುನಾಡು ಮತ್ತು ಕರ್ನಾಟಕ ಅವು ಸೇರುವ ಗಡಿ ಪ್ರದೇಶದಲ್ಲಿ ಇದ್ದಂತಹ ಒಬ್ಬ ಮಹತ್ವದ ಲೇಖಕ. ಆತ ಸಂಸ್ಕೃತದಲ್ಲಿ 2 ಮಹತ್ವದ ಕೃತಿಗಳನ್ನು ರಚಿಸಿದ್ದಾನೆ. ಒಂದು ಕಾವ್ಯಾದರ್ಶ, ಅದು ಸಂಪೂರ್ಣವಾಗಿ ಶಾಸ್ತ್ರಕೃತಿ. ನಾವು ಕನ್ನಡದ ಪ್ರಾಚೀನ, ಅದರಲ್ಲಿ ವಿಶೇಷ ಚಂಪು ಕವಿಗಳು ರಚಿಸಿರುವ ಕೃತಿಗಳಲ್ಲಿ 18 ವರ್ಣನೆಗಳು ಸಾಮಾನ್ಯವಾಗಿರುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ 18 ವರ್ಣನೆಗಳು ಅಂತ ಹೇಳ್ತಾರೆ. 18 ವರ್ಣನೆಗಳು ಯಾವುದು ಅನ್ನುವುದನ್ನು
ಮೊಟ್ಟ ಮೊದಲನೇ ಬಾರಿಗೆ ವಿವರಿಸಿದಂಥವನು ಈ ದಂಡಿ ಅನ್ನತಕ್ಕಂತಹ ದಾಕ್ಷಿಣಾತ್ಯ ಲೇಖಕ. ದಂಡಿಯ ಕಾವ್ಯಾದರ್ಶದಲ್ಲಿ ಈ ಮಾತು ಇಂತಿಂಥದ್ದು ಎಲ್ಲ ಸೇರಿದರೆ ಈ 18 ವರ್ಣನೆಗಳು ಮಹಾಕಾವ್ಯ ಆಗಬೇಕಾದರೆ ಆ ಕವಿ ತನ್ನ ಕಾವ್ಯದಲ್ಲಿ ಇದನ್ನು ಪಾಲಿಸಬೇಕು, ಇದನ್ನು ಕುರಿತು ವರ್ಣನೆ ಮಾಡಬೇಕು. ಚಂದ್ರೋದಯ, ಸೂರ್ಯೋದಯ, ಪ್ರಕೃತಿ ವರ್ಣನೆ, ರಾಜಕುಮಾರನ ಅಭ್ಯುದಯ, ವಿರಹವೇದನೆ ಇತ್ಯಾದಿ ಈ ಎಲ್ಲ ಸಂಗತಿಗಳು ಅದರಲ್ಲಿ ಬರಬೇಕು. ಅವು ಸೇರಿದರೆ ಸಮುದ್ರ ವರ್ಣನೆ ಬಂದರೆ ಇದು ಅಷ್ಟಾದಶ ವರ್ಣನೆಗಳಿರಬೇಕು ಅಂತ. ಶಾಸ್ತ್ರಕೃತಿಯಾದಂತಹ ಕಾವ್ಯಾದರ್ಶವನ್ನು ಇಟ್ಟುಕೊಂಡು ಕನ್ನಡಕ್ಕೆ ಅನುವಾದಿಸಿದಂತಹ, ಅಂದರೆ ನೇರವಾದ ಅನುವಾದಕ್ಕೆ ಸೀಮಿತವಾದದ್ದಲ್ಲ, ಸ್ವತಂತ್ರವಾದ ಕೆಲವು ಪದ್ಯಗಳನ್ನು ರಚಿಸಿದ್ದಾನೆ ಶ್ರೀವಿಜಯ. ಆದರೆ ಪ್ರಮುಖವಾಗಿ ಅದನ್ನು ಆಧಾರವಾಗಿಟ್ಟುಕೊಂಡು ಶಾಸ್ತ್ರ ವಿಚಾರ, ಅಂದರೆ ಕಾವ್ಯದಲ್ಲಿ ಯಾವ ಲಕ್ಷಣಗಳಿರಬೇಕು, ಅಲಂಕಾರಗಳು ಯಾವುದಿರಬೇಕು, ಛಂದಸ್ಸನ್ನು ಹೇಗೆ ಅದರಲ್ಲಿ ಅನುಸರಿಸಬೇಕು ಇತ್ಯಾದಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಆಧಾರವಾಗಿಟ್ಟುಕೊಂಡು ದಂಡಿಯ ಕಾವ್ಯಾದರ್ಶದಿಂದ ಕೆಲವು ಪದ್ಯಗಳನ್ನು. ಎರಡನೆಯ ಕೃತಿಯಾಗಿ ಅದು ಭಾಮಹನ ಕಾವ್ಯಾಲಂಕಾರ ಅಂತ. ಭಾಮಹನು ಕೂಡ 8ನೇ ಶತಮಾನದ ಪ್ರಮುಖ ಶಾಸ್ತ್ರಕಾರ. ಸಂಸ್ಕೃತದಲ್ಲಿ ದಂಡಿ ಮತ್ತು ಭಾಮಹ ಇವರು ಅವಳಿ ಜವಳಿ ಇದ್ದ ಹಾಗೆ. ಇವೆರಡರ ಇನ್ನೂ ಅನೇಕ ಶಾಸ್ತ್ರಕಾರರು, ಲಾಕ್ಷಣಿಕರು ಇದ್ದಾರೆ, ಕಾವ್ಯ ಮೀಮಾಂಸಕಾರರು. ಆದರೆ ಕವಿರಾಜ ಮಾರ್ಗದಲ್ಲಿ ನಮ್ಮ ಶ್ರೀವಿಜಯನು ಅನುಸರಿಸಿರ್ತಕ್ಕಂತಹ ಕೃತಿಗಳಲ್ಲಿ ಆ ದಂಡಿಯ ಕಾವ್ಯಾದರ್ಶವನ್ನು ಬಿಟ್ಟರೆ ಈ ಭಾಮಹನ ಕಾವ್ಯಾಲಂಕಾರ. ಕಾವ್ಯದಲ್ಲಿ ಅಲಂಕಾರ ಇರಬೇಕು ಅಂತ ಹೇಳಿದಂಥವನು ಭಾಮಹ. ಅಲಂಕಾರ ಇಲ್ಲದೆ ಇದ್ದರೆ ಅದು ಯಾವುದು ಅಂತ. ಗತೋಸ್ತಮರ್ಕಃ ಬಾತೀಂದು ಇಂದುಹು ಯಾಂತಿ ವಾಸಾಯ ಪಕ್ಷಿಣಃ ಇತ್ಯೇವಮಾದಿ ಕಿಂ ಕಾವ್ಯಂ ವಾರ್ತಾಮೇನಾಂ ಪ್ರಚಕ್ಷತೆ. ಗತೋಸ್ತಮರ್ಕಃ ಸೂರ್ಯ ಮುಳುಗದ, ಬಾತೀಂದುಹು ಚಂದ್ರನು ಬೆಳಗುವುದಕ್ಕೆ ಪ್ರಾರಂಭಿಸಿದ, ಯಾಂತಿ ವಾಸಾಯ ಪಕ್ಷಿಣಃ ಸಂಜೆ ಆಯಿತು, ಪಕ್ಷಿಗಳೆಲ್ಲ ಗೂಡು ಮನೆಗೆ ಅವು ಸೇರಿಕೊಂಡವು. ಇತ್ಯೇವಮಾದಿ ಈ ಥರ ಹೇಳಿ ಬರೆದ್ರೆ ಕಿಂ ಕಾವ್ಯಂ ಇದೆಲ್ಲರಿ ಕಾವ್ಯ ಆಗುತ್ತೆ. ವಾರ್ತಾಮೇನಾಂ ಪ್ರಚಕ್ಷತೆ ಇದು ಒಂದು ವಾರ್ತೆ, ಇದು ಬರೀ ನ್ಯೂಸ್ ಪೇಪರ್ ಆಗುತ್ತೆ ಹೊರತು ಇದು ಕಾವ್ಯ ಆಗೋದಿಲ್ಲ. ಅದರಿಂದ ಅಲಂಕಾರ ಕಾವ್ಯದಲ್ಲಿ ಇರಬೇಕು ಅಂತ ಪ್ರತಿಪಾದಿಸಿದ್ದು ಅದು ಭಾಮಹ ಕಾವ್ಯಾಲಂಕಾರದಲ್ಲಿ. ಅವನ ಕೆಲವು ಪದ್ಯಗಳನ್ನು ಇಟ್ಟುಕೊಂಡು ಶ್ರೀವಿಜಯನು ಕನ್ನಡಕ್ಕೆ 850ನೇ ಇಸ್ವಿಯಲ್ಲಿ 9ನೇ ಶತಮಾನದ ಮಧ್ಯಕಾಲದಲ್ಲಿ ಕವಿರಾಜ ಮಾರ್ಗವನ್ನು ನೃಪತುಂಗನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದುಕೊಂಡು, ಕೋರ್ಟ್ ಪೊಯೆಟ್ ಆಗಿದ್ದುಕೊಂಡು ಅವನು ರಚಿಸಿದಂಥದ್ದು. ಆ ಕವಿರಾಜ ಮಾರ್ಗದ ವೈಶಿಷ್ಟ್ಯ ಏನು, ಕವಿರಾಜ ಮಾರ್ಗದ ವಿಸ್ತಾರದ ಸೊಗಸು ಏನು ಅನ್ನೋದನ್ನು ನಾವು ನೋಡೋಣ. ಆದರೆ ಆಗಲೇ ಹೇಳಿದ ಹಾಗೆ ಕನ್ನಡದಲ್ಲಿ ಬಂದಂತಹ ಒಂದು ಸೃಜನಾತ್ಮಕವಾದ ಕೃತಿ ಮೊಟ್ಟ ಮೊದಲು ದೊರೆತಿರ್ತಕ್ಕಂಥದ್ದು ಒಡ್ಡಾರಾಧನೆ. ಅದು ಕೂಡ ನೇರವಾಗಿ ಸ್ವಾತಂತ್ರ್ಯದ ಛಾಯೆಗಳು ಅದರಲ್ಲಿ ಇದ್ರೂ ಕೂಡ, ಯಾಕೆಂದರೆ ಕಥೆಗಳು ಅದರಲ್ಲಿ ಇರ್ತಕ್ಕಂಥದ್ದು, ಅದು ಕೂಡ ಪ್ರಾಕೃತದಲ್ಲಿದ್ದಂತಹ ಆರಾಧನಾ ಎನ್ನುವ ಒಂದು ಟೀಕಾ ಗ್ರಂಥಕ್ಕೆ ಬರೆದಂತಹ ಟೀಕೆಯ ಕಥೆಗಳನ್ನು ಅವಲಂಬಿಸಿ ರಚಿತವಾದದ್ದು. ಹೀಗೆ ಬಂದಂತಹ ಪರಂಪರೆಯಲ್ಲಿ ಕವಿರಾಜ ಮಾರ್ಗದ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕುರಿತು ನಾನು ಹೇಳುವಾಗ ಮುಖ್ಯವಾಗಿ ಹೇಳಬೇಕಾದಂತಹ ಸಂಗತಿ ಅಂತಂದರೆ, ಆ ಕವಿರಾಜ ಮಾರ್ಗಕಾರನಾದಂತಹ ಶ್ರೀವಿಜಯನು ಕರ್ನಾಟಕದ ಆ ಭಾಗದಲ್ಲಿ ಮುಖ್ಯವಾಗಿ ಇದ್ದಂತಹ ಕನ್ನಡ ಅಂತಂದರೆ ಅದು ಪುಲಿಗೆರೆಯ ಕನ್ನಡ. ಪಂಪ ಯಾವುದನ್ನು ಸಾಜದ ಪುಲಿಗೆರೆಯ ತಿರುಳ್ಗನ್ನಡ ಅಂತ ಕರೀತಾನೋ, ಅಂದರೆ ಒಂದು ವ್ಯಾಪಕವಾದ ಪ್ರದೇಶದಲ್ಲಿ ಜೀವಂತವಾಗಿರ್ತಕ್ಕಂಥ ಭಾಷೆಗೆ ಅದು ವ್ಯಾಪಕವಾದ ಪ್ರದೇಶ ಆದದ್ದರಿಂದ ಅದರಲ್ಲಿ ಬೇರೆ ಬೇರೆ ಉಪಭಾಷೆಗಳಿರುತ್ತೆ. ಒಂದೊಂದು ಪ್ರದೇಶಕ್ಕೆ, ಒಂದೊಂದು ಜಿಲ್ಲೆಗೆ ಸೀಮಿತವಾದಂತಹ ವಿಶಿಷ್ಟ ಛಾಯೆಯ, ವಿಶಿಷ್ಟ ಕಾಕು, ವ್ಯಂಗ್ಯ, ದೇಸಿ ಜನಭಾಷೆ ಇದೆಲ್ಲ ಬೆರೆತುಕೊಂಡು ಅದಕ್ಕೆ ಒಂದು ವಿಶಿಷ್ಟವಾದ ಸೊಬಗು ಇರುತ್ತೆ, ಒಂದು ರೂಪ ಇರುತ್ತೆ. ಹಾಗೆ ಹಲವು ಉಪಭಾಷೆಗಳನ್ನು ಕೂಡ ಕವಿರಾಜ ಮಾರ್ಗದಲ್ಲಿ ಪ್ರಸ್ತಾಪಿಸೋದರಿಂದ ಅದು ಸ್ವತಂತ್ರವಾದ ಕೃತಿಯ ಒಂದು
ಲಕ್ಷಣವನ್ನು ಕೂಡ ವ್ಯಕ್ತಪಡಿಸುತ್ತೆ, ಒಳಗೊಂಡಿದೆ. ಆದರೆ ಮುಖ್ಯವಾಗಿ ಅದು ಶಾಸ್ತ್ರಗಂತವಾಗಿದ್ದು ದಂಡಿ ಮತ್ತು ಭಾಮಹರು ಹೇಳಿದಂತಹ ಕಾವ್ಯದ ಸೂತ್ರಗಳನ್ನು ಕನ್ನಡದ ಭಾಷೆಯಲ್ಲಿ, ಅಂದರೆ ಅದನ್ನು ಕಂದದಲ್ಲಿ, ವೃತ್ತದಲ್ಲಿ ಅದನ್ನು ವಿವರಿಸಿ ಹೇಳಿರ್ತಕ್ಕಂತಹ ಕೃತಿ ಅದು. ಮಧ್ಯೆ ಮಧ್ಯೆ ಕವಿರಾಜ ಮಾರ್ಗಕಾರನಾದ ಶ್ರೀ ವಿಜಯನು ಸಂಸ್ಕೃತದ ಪದ್ಯಗಳನ್ನು ಬಿಟ್ಟು, ಅಲ್ಲಿಯ ವೃತ್ತಗಳನ್ನು ಬಿಟ್ಟು ಕನ್ನಡದಲ್ಲಿ ಯಾವುದಿದ್ದು ಆ ಕಾಲದಲ್ಲಿ 9ನೇ ಶತಮಾನದಲ್ಲಿ ಜನರು ಯಾವುದನ್ನು ಬಳಸ್ತಾ ಇದ್ದರು, ತಮ್ಮದೇ ಆದಂತಹ ಸ್ಥಳೀಯ ಸಂಗತಿಗಳನ್ನು ಸ್ಥಳೀಯ ಭಾಷೆಯಲ್ಲಿ ವ್ಯಕ್ತಪಡಿಸುವಾಗ ಯಾವ ರೂಪದಲ್ಲಿ ಅದನ್ನು ತಿಳಿಸ್ತಾ ಇದ್ವು, ಅದಕ್ಕೇನು ಹೆಸರಿತ್ತು ಅನ್ನೋದನ್ನು ಕೂಡ ನಮಗೆ ತಿಳಿಸಿ ಬಿಟ್ಟುಕೊಟ್ಟಿದ್ದಾನೆ, ದಾಖಲಿಸಿದ್ದಾನೆ ಅದನ್ನು. ಅವುಗಳಲ್ಲಿ ಒಂದು ಬೆದಂಡೆ ಅನ್ನತಕ್ಕಂಥದ್ದು. ಈ ಬೆದಂಡೆ ಸಂಸ್ಕೃತದ ವೈದಂಡಿಕ ಶಬ್ದದ ತದ್ಭವ ಇದು. ಆದರೆ ದೇಸಿ ಜನರು, ಸ್ಥಳೀಯ ಜನರು ಬಳಸ್ತಾ ಇದ್ದಂತಹ ಒಂದು ದೇಸಿ ಕೃತಿ ಇದು, ದೇಸಿ ರೂಪದಲ್ಲಿ ಇದ್ದಂತಕ್ಕಂಥದ್ದು. ಹಾಗೆಯೇ ಇನ್ನೊಂದು ಇದ್ದಿದ್ದು ಅದು ಬೆದಂಡೆ ಆಯಿತು. ಇನ್ನೊಂದು ಚತ್ತಾಣ ಅಂತಕ್ಕಂಥದ್ದು. ಚತ್ತಾಣ ಅಂದರೆ ಸಂಸ್ಕೃತದ ಚಿತ್ರಾಯತನ, ಅದು ತದ್ಭವವಾಗಿ ಚತ್ತಾಣ ಅಂತ ಬಂದಿದೆ. ಅದು ಕೂಡ ಕನ್ನಡಿಗರು ಬಳಸ್ತಾ ಇದ್ದಂತಹ, ಜನರು ಬಳಸ್ತಾ ಇದ್ದಂತಹ ಒಂದು ರೂಪ. ಓವನಿಗೆ ಎನ್ನುವ ಒಂದು ಕನ್ನಡಿಗರದೇ ಆದಂತಹ, ಕನ್ನಡ ಜನರೇ ಬಳಸ್ತಾ ಇದ್ದಂತಹ ಒಂದು ಹಾಡಿನ ರೂಪ, ಕಾವ್ಯ ರೂಪ ಕೂಡ ಇತ್ತು. ಅದಲ್ಲದೆ ಒನಕೆವಾಡು ಎನ್ನತಕ್ಕಂಥದ್ದು ಇನ್ನೊಂದು. ಅಂದರೆ ಸ್ತ್ರೀಯರು ಒನಕೆಯನ್ನು ಹಿಡಿದು ಭತ್ತವನ್ನು ಕುಟ್ಟುವಾಗ ಅವರು ಹಾಡ್ತಾ ಅಂದರೆ ಆಯಾಸ ಪರಿಹಾರಕ್ಕೂ ಮತ್ತು ಭತ್ತವನ್ನು ಕುಟ್ಟುವ ಸಂದರ್ಭದಲ್ಲಿ ಅದರ ಸೊಗಸನ್ನು ಅವರು ಅನುಭವಿಸ್ತಾ ಹಾಡು ಹೇಳ್ತಾಯಿದ್ರು. ಒನಕೆ ಬಳಸಿ ಹೇಳ್ತಾ ಇದ್ದರಿಂದ ಅದಕ್ಕೆ ಒನಕೆವಾಡು, ಒನಕೆ ಬಳಸಿ ಹೇಳಿದ ಹಾಡು ಯಾವುದೋ ಅದು ಒನಕೆವಾಡು ಅಂತ. ನಾನು ಬಾಲ್ಯದಲ್ಲಿ, ಅಂದರೆ ಈಗ 80 ವರ್ಷದ ಹಿಂದೆ ನಾನು ಚಿಕ್ಕ ಬಾಲಕರಾಗಿ ನಮ್ಮ ಮನೆಯಲ್ಲಿ ಭತ್ತ ಕುಟ್ತಾಯಿದ್ರು. 2-3 ಹೆಂಗಸರು ಒನಕೆಯನ್ನು ಹಿಡಿದು ಒಬ್ಬರು ಒಂದೇಟು ಹಾಕೋದು, ಒನಕೆ ಇಟ್ಮೇಲೆ ಇನ್ನೊಬ್ಬರು ಅವ್ರ ಕೈ, ಅದು ನೋಡೋಕ್ಕೆ ಒಂದು ಚಂದ. ಆವಾಗ ಹೆಂಗಸರು ಅವರು ಹಾಡ್ತಾಯಿದ್ದರು ಅದನ್ನು. ಅಂತಹ ಹಾಡುಗಳನ್ನು ಕುರಿತು ಕವಿರಾಜ ಮಾರ್ಗಮದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಅವನು ಪ್ರಸ್ತಾಪಿಸಿ, ಅಂದರೆ ಈ ಬೆದಂಡೆ, ಚತ್ತಾಣ, ಓವನಿಗೆ, ಒನಕೆವಾಡು, ಪಗರಣ ಅಂತ ಇನ್ನೊಂದುಂಟು. ಪಗರಣ ಅಂದರೆ ಪ್ರಕರಣ, ನಾಟಕಗಳು, ಪುಟ್ಟ ನಾಟಕಗಳನ್ನು ಜನರೇ, ಹಳ್ಳಿಯವರು, ನಗರದವರು, ಗ್ರಾಮದ ಎಲ್ಲ ಸೇರಿ ಅವರು ಅಭಿನಯಿಸ್ತಾ ಇದ್ದಂಥ ಇಂತಹ ಕನ್ನಡಿಗರು ಅವರ ಹಬ್ಬ ಹರಿದಿನಗಳಲ್ಲಿ, ಅವರ ಸಂತೋಷ ದುಃಖ ದುಮ್ಮಾನಗಳ ಸಂದರ್ಭಗಳಲ್ಲಿ ಕಷ್ಟ ಸುಖಗಳನ್ನು ತೋಡೋದಕ್ಕೆ ಅವರು ಹೇಳ್ಕೊಳ್ತಾ ಇದ್ದಂತಹ ಹಾಡುಗಳು, ಅವರು ಬಳಸಿದಂತಹ ಸಾಹಿತ್ಯದ ರೂಪಗಳು, ಅದನ್ನು ಕುರಿತು, ಅದಕ್ಕಿದ್ದ ಹೆಸರನ್ನು ಕುರಿತು ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಅವರು ದಾಖಲಿಸಿದ್ದಾನೆ. ಇಷ್ಟನ್ನು ಹೇಳುವ ಸಂದರ್ಭದಲ್ಲಿ ನೆನಪಿಟ್ಕೊಳ್ಬೇಕಾದಂಥ ಮಾತು ಅಂದರೆ, ಶಾಸ್ತ್ರಕೃತಿಯಾದಂತಹ ಕವಿರಾಜ ಮಾರ್ಗ ರಚಿತವಾಗಬೇಕಾದರೆ ಯಾವುದೇ ಒಂದು ಭಾಷೆಯಲ್ಲಿ ಅದಕ್ಕಿಂತಲೂ ಹಿಂದೆ ಸಾಹಿತ್ಯ ಕೃತಿಗಳು ರಚಿತವಾಗಿರಲೇಬೇಕು. ಒಮ್ಮೆಲೆ ಶಾಸ್ತ್ರಕೃತಿ ಬರಲ್ಲ. ಶಾಸ್ತ್ರ ಯಾವುದು ಕೇಳ್ತಾರೆ ಅಂದರೆ, ಯಾವುದೇ ಈಗಾಗಲೇ ರಚಿತವಾಗಿದೆಯೋ ಅದನ್ನು ಕುರಿತು ಅದರಲ್ಲಿ ಹೀಗಿರಬೇಕು, ಇದು ಹೀಗಿರಬೇಕು, ಇದು ಸರಿಯಲ್ಲ, ಇದು ತಪ್ಪು, ಇದನ್ನು ಹೀಗೆ ತಿದ್ದುಕೊಳ್ಬೇಕಂತ ಈ ಥರದ ಲಕ್ಷಣಗಳನ್ನು ವಿವರಿಸ್ತಕ್ಕಂತಹ ಲಾಕ್ಷಣಿಕರ ಕೃತಿ ಬರಬೇಕಾದರೆ ಆ ವೇಳೆಗಾಗಲೇ ಸಾಹಿತ್ಯ ಕೃತಿಗಳು ಸಾಕಷ್ಟು ಬರಬೇಕಾಗುತ್ತೆ ಮತ್ತು ಸ್ಥಳೀಯರು ಬಳಸ್ತಾ ಇದ್ದಂತಹ ರೂಪಗಳು ಇರಬೇಕಾಗುತ್ತೆ. ಅವೆಲ್ಲವನ್ನೂ ಕುರಿತು ಸಮಗ್ರವಾಗಿ ಮತ್ತು ವಿಸ್ತಾರವಾಗಿ ಹೇಳಿರುವ ಕನ್ನಡದ ಕೃತಿ ಅದು ಕವಿರಾಜ ಮಾರ್ಗ. ಕವಿರಾಜ ಮಾರ್ಗವನ್ನು ರಚಿಸಿದಂತಹ ಶ್ರೀ ವಿಜಯ ಅವನು ಯಾರು, ಎಲ್ಲಿಯವನು ಅನ್ನೋದು ಕುರಿತು ಕೂಡ ಕೆಲವು ಮಾಹಿತಿಗಳು ಮಾತ್ರ ನಮಗೆ ದೊರಕಿದೆ. ನಮ್ಮ ಕವಿಗಳು, ಕೆಲವು ಪ್ರಾಚೀನ ಕವಿಗಳು ತಮ್ಮ ಬಗ್ಗೆ ಹೆಚ್ಚು ಹೇಳ್ಕೊಳ್ಳೋದಿಲ್ಲ. ಹೆಸರು ಹೇಳೋದೇ ಬಹಳ ದೊಡ್ಡದು ಅನ್ನುವ ರೀತಿಯಲ್ಲಿ ತಮ್ಮ ಹೆಸರನ್ನು ಹೇಳ್ಕೊಳ್ತಾರೆ. ಅಪರೂಪಕ್ಕೆ ಕೆಲವು ಕವಿಗಳು ವಿಸ್ತಾರವಾಗಿ ತಮ್ಮ ಸ್ಥಳ, ತಮ್ಮ ಕುಟುಂಬ, ತಮ್ಮ ಮಕ್ಕಳು, ಹೆಂಡತಿ, ಅವರ ತಾಯಿ, ತಂದೆ, ಯಾವ ಗ್ರಾಮ ಪರಿಸರ, ಇದನ್ನು ಹೇಳ್ತೇವೆ. ಈಗ ಉದಾಹರಣೆಗೆ ಪಂಪ, ರನ್ನ ಮೊದಲಾದಂಥವರು ಅದನ್ನು ವಿಸ್ತಾರವಾಗಿ ಕೊಟ್ಟಿದ್ದಾರೆ.
ಆದರೆ ಶ್ರೀವಿಜಯನ ಬಗ್ಗೆ ನಮಗೆ ಬಹಳ ಪರಿಮಿತವಾದಂತಹ ಮಾಹಿತಿ ಸಿಗುತ್ತೆ. ಅವುಗಳಲ್ಲಿ ಪ್ರಮುಖವಾದದ್ದು ಅಂದರೆ, ಆಗ ನಮ್ಮ ಕರ್ನಾಟಕದ ಭಾಗವನ್ನು ಆಳ್ತಾ ಇದ್ದಂತಹ ರಾಷ್ಟ್ರಕೂಟರ ಪ್ರಸಿದ್ಧ ಚಕ್ರವರ್ತಿಯಾದ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಈತ ಆಸ್ಥಾನ ಕವಿಯಾಗಿ ಇದ್ದ ಅನ್ನತಕ್ಕಂಥದ್ದು ಮೊದಲು ನಮಗೆ ತಿಳಿದು ಬರತಕ್ಕಂಥದ್ದು. ಕರ್ನಾಟಕದಲ್ಲಿ ಆ ಕಾಲದಲ್ಲಿ ಪ್ರಮುಖವಾದಂತಹ ಕೆಲವು ನಗರಗಳು ಇದ್ವಲ್ಲ, ಆ ನಗರಗಳನ್ನು ಈ ಶ್ರೀವಿಜಯನ ಕವಿರಾಜ ಮಾರ್ಗದಲ್ಲಿ ಹೆಸರಿಸಿದ್ದಾನೆ. ಅವುಗಳಲ್ಲಿ ಒಂಕುಂದ ಎನ್ನತಕ್ಕಂಥದ್ದು ಒಂದು, ಒಂಕುಂದ ಮತ್ತು ಪುಲಿಗೆರೆ. ಇವತ್ತಿನ ಯಾವುದು ಲಕ್ಷ್ಮೇಶ್ವರ ಅಂತ ಕರೀತೇವೋ ಗದಗನ ಹತ್ತಿರ, ಅದಕ್ಕೆ ಹಿಂದೆ ಇದ್ದಂಥ ಪ್ರಾಚೀನವಾದ ಬಹಳ ದೊಡ್ಡ ನಗರ ಆಗಿದ್ದಿದ್ದು ಅದು ಪುಲಿಗೆರೆ ಅಂತ. ಆ ಪುಲಿಗೆರೆಯಲ್ಲಿ ಪ್ರಸಿದ್ಧವಾದ ದೊಡ್ಡ ನಗರ ಅದು. ಕಲ್ಯಾಣ ಚಾಲುಕ್ಯರಿಗಿನ ಮೊದಲು ಇದ್ದ ಚಾಲುಕ್ಯರು ಬಾದಾಮಿ ಚಾಲುಕ್ಯರು. ಅವರು ರಾಷ್ಟ್ರಕೂಟರಿಗಿಂತ ಹಿಂದೆ ಇದ್ದವರು. ರಾಷ್ಟ್ರಕೂಟರು ಈ ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ಆಮೇಲೆ ಇವರು ಚಕ್ರವರ್ತಿಗಳಾದರು. ಪುಲಕೇಶಿ ಬಹಳ ಪ್ರಸಿದ್ಧನಾದಂಥ ದಕ್ಷಿಣಾಪತೇಶ್ವರನಾಗಿ ಆಳದಂಥವನು, ಅವನು ಬಾದಾಮಿ ಚಾಲುಕ್ಯರ ರಾಜ. ಅವನ ಕಾಲದಲ್ಲಿ ಪುಲಿಗೆರೆ ಅದು ಪಟ್ಟ ಜಿನಾಲಯವನ್ನು ಒಳಗೊಂಡಂತಹ ಶಂಖ ಜಿನಾಲಯ ಅಂತ ಇದೆ, ಇವತ್ತಿಗೂ ಇದೆ. ಅದು 1000 ವರ್ಷದ ಹಿಂದಿನ ಒಂದು ದೇವಾಲಯ ಅದು. ಅದಲ್ಲದೇನೆ ಇನ್ನೂ 18 ದೇವಾಲಯಗಳ ಹೆಸರು, ಆ ಪುಲಿಗೆರೆಯಲ್ಲಿದ್ದ ಮಂದಿರಗಳ ಹೆಸರು ಶಾಸನಗಳಲ್ಲಿ ದಾಖಲೆ ಆಗಿವೆ, ನಮಗೆ ದೊರೆತಿವೆ. ಆ 18 ದೇವಾಲಯಗಳಲ್ಲಿ ಒಂದು ಶ್ರೀವಿಜಯ ಜಿನಾಲಯ ಎನ್ನತಕ್ಕಂಥದ್ದು ಒಂದು. ಅದು ಬಹುಶಃ ಈ ಶ್ರೀವಿಜಯನು ಆ ಭಾಗದವನಾದ್ದರಿಂದ ಅವನೇ ಕಟ್ಟಿಸಿದಂತಹ ಅಥವಾ ಅವನ ಹೆಸರಿನಲ್ಲಿ ಕಟ್ಟಿಸಿದಂತಹ ದೇವಾಲಯ ಅಂತ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶಗಳಿವೆ. ಅದರಿಂದ ಅವನು ಪುಲಿಗೆರೆಯವನು ಅನ್ನೋದಕ್ಕೆ ಒಂದು. ಎರಡನೇದು, ಅವನು ಬಳಸಿರ್ತಕ್ಕಂತಹ ಭಾಷೆ ಯಾವುದು ಪಂಪರನ್ನರು ಪುಲಿಗೆರೆ ಕನ್ನಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೋ ಆ ಭಾಷೆಗೆ ಹೊಂದಿಕೊಳ್ತಕ್ಕಂತಹ ಭಾಷೆಯನ್ನು ಈ ಕವಿರಾಜ ಮಾರ್ಗದಲ್ಲಿ ಬಳಸಿದ್ದಾನೆ. ಈ ಎಲ್ಲ ಕಾರಣಗಳಿಂದಲೂ ಮತ್ತು ಶ್ರೀವಿಜಯನು ನೃಪತುಂಗ ಚಕ್ರವರ್ತಿಯ ಸ್ನೇಹಿತನಾಗಿದ್ದರಿಂದ ಮಳಕೇಡಿನ ಪರಿಸರದಲ್ಲಿ ಅವನು ಇದ್ದನು ಅಂತಲೂ ನಾವು ಹೇಳಬಹುದು. ಮತ್ತು ಪುಲಿಗೆರೆಯವನು ಆಗಿರೋದ್ರಿಂದ ಆ ಭಾಗದ ಕನ್ನಡವನ್ನು ಬಳಸಿದ್ದರಿಂದ ಅವನು ಒಂದು ವಿವರಣೆಯನ್ನು ಕೊಡುವ ಸಂದರ್ಭದಲ್ಲಿ ದೃಷ್ಟಾಂತಗಳನ್ನು ಕೊಡ್ತಾನೆ. ಯಾವುದೇ ಒಂದು ಸೂತ್ರ ಹೇಳಬೇಕಾದರೆ ಆ ಸೂತ್ರಕ್ಕೆ ಸಮರ್ಥಿಸ್ತಕ್ಕಂತಹ ಒಂದು ದೃಷ್ಟಾಂತ ಬೇಕು. ಸೂತ್ರ ಅದು ಲಕ್ಷಣ, ಅದಕ್ಕೆ ಕೊಡುವ ಉದಾಹರಣೆ ಅದು ಲಕ್ಷ್ಯ ಪದ್ಯ ಅಂತ. ಆ ಲಕ್ಷ್ಯ ಪದ್ಯಗಳು ಕೂಡ ಪಂಪ ರನ್ನರ ವೃತ್ತಗಳಿಗೆ ಹೊಂದಿಕೊಳ್ತಕ್ಕಂಥ ಕಂದ ಪದ್ಯಗಳಿಗೆ ಹೊಂದಿಕೊಳ್ಳುವ ಭಾಷೆ ಇರೋದರಿಂದ ಇವನು ಖಂಡಿತವಾಗಿ ಅಲ್ಲೇವನೇ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ. ಆಮೇಲೆ ಶ್ರೀವಿಜಯನು ಅವನು ಕನ್ನಡಕ್ಕೆ ಬೇಕಾದಂತಹ ಈ ಒಂದು ರಾಜಭಾಷೆಯ ಘನತೆಯನ್ನು ಪಂಪ ರನ್ನರು ತಂದುಕೊಡುವುದಕ್ಕಿಂತಲೂ ಪೂರ್ವದಲ್ಲೇ, ಪಂಪನಿಗಿಂತ 56 ವರ್ಷ ಮೊದಲೇ, ರನ್ನನಿಗಿಂತ 100 ವರ್ಷ ಮೊದಲೇ ಶ್ರೀವಿಜಯ ಆ ಭಾಷೆಗೆ ಅಂತಹ ಘನತೆಯನ್ನು, ಕನ್ನಡಕ್ಕೆ ಅಂಥ ಒಂದು ಸೌಷ್ಠವತೆ ಮತ್ತು ಘನತೆಯನ್ನು ತಂದುಕೊಟ್ಟಿದ್ದಂಥವನು. ಜೊತೆಗೆ ಶ್ರೀವಿಜಯನು ಎಷ್ಟು ಪ್ರಸಿದ್ಧನಾಗಿದ್ದ ಆ ಕಾಲದಲ್ಲಿ ಅನ್ನೋದಕ್ಕೆ ಒಂದು ದೊಡ್ಡ ನಮಗೆ ಆಧಾರ ದೊರೆತಿದೆ. ಅದು ಏನು ಅಂದರೆ, ಶ್ರೀವಿಜಯನಾದ ಮೇಲೆ 100 ವರ್ಷದ ನಂತರ ಬಂದಂತಹ ಒಬ್ಬ ಪ್ರಮುಖ ಕವಿ ಅಂತಂದರೆ ಪಂಚತಂತ್ರ ಕಾವ್ಯವನ್ನು ರಚಿಸಿರ್ತಕ್ಕಂತಹ ಕವಿ ಅವನು. ಪಂಚತಂತ್ರ ಕಾವ್ಯವನ್ನು ರಚಿಸಿದಂಥವನು ದುರ್ಗಸಿಂಹ ಕವಿ. 1031ನೇ ಇಸ್ವಿಯಲ್ಲಿ ದುರ್ಗಸಿಂಹ ಈ ಪಂಚತಂತ್ರವನ್ನು, ಅಂದರೆ ಒಬ್ಬ ರಾಜ, ಆತನಿಗೆ ಇದ್ದಂತಹ ಮಕ್ಕಳು ರಾಜನಷ್ಟೇ ಬುದ್ಧಿವಂತರಾಗಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಸಾಮಾನ್ಯರಾಗಿದ್ದು ಒಳ್ಳೆ ಜನರ ಜೊತೆಯಲ್ಲಿ ಬೆರೆತುಕೊಂಡು ಅವರು ಉಂಡಾಡಿ ಗುಂಡರಾಗಿ ಓಡಾಡ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಆ ರಾಜನಿಗೆ ಅನಿಸುತ್ತೆ, ಏನು ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಲ್ಲ, ಏನು ಮಾಡೋದು ಅಂತ. ಹಾಗೆ ಒಬ್ಬ ಬರ್ತಾನೆ, ನಾನು ರಾಜನಿಗೆ ಹೇಳ್ತಾನೆ, ರಾಜ ಈ ಮಕ್ಕಳನ್ನು ನಾನು ವಶಕ್ಕೆ ಕೊಡು, ನಾನು ಇವರನ್ನು ಘನ ವಿದ್ಯಾವಂತರನ್ನಾಗಿ ಮಾಡ್ತೇನೆ, ನಿಮಗೆ ಆಮೇಲೆ ಒಪ್ಪಿಸ್ತೇನೆ ಅಂತ. ಹಾಗೆ ಅವರಿಗೆ ಆ ಗುರು
ಅನೇಕ ಕಥೆಗಳನ್ನು ಹೇಳೋದ್ರ ಮೂಲಕ ಅವನು ಯೋಚನೆ ಮಾಡೋದು, ಇವರಿಗೆ ನೇರವಾಗಿ ಶಾಸ್ತ್ರ ಗದ್ಯ ಪದ್ಯ ಹೇಳೋಕೆ ಕೊಟ್ಟರೆ ಇವರಿಗೆ ರುಚಿಸೋದಿಲ್ಲ. ಯಾರಿಗೂ ಕೂಡ ಯಾವ ಜೀವಕ್ಕೂ ಯಾವಾಗಲೂ ಕತೆ ಅಂದರೆ ತುಂಬ ಕುತೂಹಲ. ಅಜ್ಜಿ ಮಗು ಮಲಗದೇ ಇದ್ದರೆ ಒಂದು ಕತೆ ಹೇಳ್ತೀನಿ ಅಂದರೆ ಅದು ಮೈಯೆಲ್ಲ ಕಿವಿಯಾಗಿ ಮೈಯೆಲ್ಲ ಕಣ್ಣಾಗಿ ನೋಡುತ್ತೆ, ಕಿವಿಯಾಗಿ ಆಲಿಸುತ್ತೆ. ಹೀಗೆ ಆಬಾಲ ವೃದ್ಧರಾದಿಯಾಗಿ ಸರ್ವ ಜೀವಕ್ಕೂ ಕೂಡ ಕತೆ ಎಂದರೆ ತುಂಬ ಇಷ್ಟ. ಆ ರಹಸ್ಯವನ್ನು ತಿಳ್ಕೊಂಡು ಈ ಗುರು ರಾಜಕುಮಾರರಿಗೆ ಕಥೆಗಳ ಮೂಲಕ ಹೇಳ್ತಾನೆ. ಆಗ 5 ತಂತ್ರಗಳನ್ನು ತಿಳಿಸ್ತಾನೆ. ಆ 5 ತಂತ್ರಗಳನ್ನು ಕುರಿತು ಕಥೆಗಳ ಮೂಲಕ ಹೇಳಿದ ಕೃತಿಯಾದ್ದರಿಂದ ಆ ಕಾವ್ಯಕ್ಕೆ ಪಂಚತಂತ್ರ ಅಂತ ಹೆಸರು. ಇದನ್ನು ಪ್ರಾಕೃತದಲ್ಲಿ ಸಂಸ್ಕೃತದಲ್ಲಿ ಬೇರೆ ಬೇರೆ ಇವೆ. ಕನ್ನಡದಲ್ಲಿ ದುರ್ಗಸಿಂಹ ಇದನ್ನು ರಚಿಸಿದ್ದಾನೆ. ಆ ದುರ್ಗಸಿಂಹ ತನ್ನ ಕಾವ್ಯದಲ್ಲಿ ಶ್ರೀವಿಜಯನ ಬಗ್ಗೆ ಪ್ರಸ್ತಾಪಿಸ್ತಾನೆ. ಅಂದರೆ ಕವಿರಾಜ ಮಾರ್ಗವನ್ನು ರಚಿಸಿದಂತಹ ಕವಿಯನ್ನು ಮತ್ತು ಕೃತಿಯನ್ನು ಹೆಸರಿದಂತಹ ಕನ್ನಡ ಅನಂತರದ ಕವಿಗಳು ಕೆಲವರಷ್ಟೇ ಇದ್ದಾರೆ. ಆ ಕೆಲವರಲ್ಲಿ ಪ್ರಪ್ರಥಮನಾಗಿ ಮೊಟ್ಟ ಮೊದಲನೆಯದಾಗಿ ಕಾಣಿಸ್ತಕ್ಕಂಥವನು ದುರ್ಗಸಿಂಹ. ಅವನು ತನ್ನ ಪಂಚತಂತ್ರ ಕಾವ್ಯದಲ್ಲಿ ಹೇಳಿದ್ದಾನೆ ಹೀಗೆ: ಶ್ರೀವಿಜಯರ ಕವಿಮಾರ್ಗಂ ಭಾವಿಪ ಕವಿಜನದ ಮನಕ್ಕೆ ಕನ್ನಡಿಯುಂ ಕೈದೀವಿಗೆಯಂ ಆದು ಅದರಿಂ ಶ್ರೀವಿಜಯರ್ ದೇವರ್ ಅವರನ್ ಇನ್ನೇ ವರ್ಣಿಪುದೋ. ಒಬ್ಬ ಕವಿಯನ್ನು ದೇವರು ಅಂತ ಕರೆದಿರ್ತಕ್ಕಂಥದ್ದು ಇದು ಮೊಟ್ಟ ಮೊದಲು ಗಮನಿಸಬೇಕಾದ್ದು. ಶ್ರೀವಿಜಯನು ಎಷ್ಟು ತನ್ನ ಸಮಕಾಲೀನರಲ್ಲಿ ಗೌರವವನ್ನು, ಅನಂತರದ ಕವಿಗಳಲ್ಲಿ ಗೌರವವನ್ನು ಗಳಿಸಿಕೊಂಡಿದ್ದ ಅಂತಂದರೆ ಈ ಪಂಚತಂತ್ರ ಕಾವ್ಯವನ್ನು ರಚಿಸಿದಂತಹ ದುರ್ಗಸಿಂಹ ಅವನನ್ನು ದೇವರಂತ ಕರೆದಿದ್ದಾನೆ. ಯಾಕೆ ದೇವರ ಒಂದು ಮಹತ್ವವನ್ನು, ದೇವರ ಒಂದು ಪೂಜ್ಯತೆಯನ್ನು, ದೇವರ ಒಂದು ಪಾವಿತ್ರ್ಯವನ್ನು ಅವನು ಗಳಿಸ್ಕೊಳ್ಳುವಂತಹ ಕಾರ್ಯವನ್ನು ಏನು ಮಾಡಿದ್ದ ಅಂತಂದರೆ, ಶ್ರೀವಿಜಯನು ರಚಿಸಿರ್ತಕ್ಕಂತಹ ಕವಿರಾಜ ಮಾರ್ಗ ಅದು ಸಾಮಾನ್ಯವಾದ ಕೃತಿಯಲ್ಲ, ಅದು ಅಸಾಮಾನ್ಯವಾದದ್ದು, ಅದು ಸಾಧಾರಣವಾದದ್ದಲ್ಲ, ಅದು ಅಸಾಧಾರಣವಾದದ್ದು. ಯಾಕೆ ಅದು ಅಸಾಧಾರಣ ಮತ್ತು ಅಸಾಮಾನ್ಯವಾದದ್ದು ಅಂತಂದರೆ, ಕವಿಗಳಿಗೆ ಅದು ದಾರಿದೀಪ. ಕವಿಗಳಿಗೆ ಅವರ ಕಾವ್ಯದ ಮುಖವನ್ನು ನೋಡ್ಕೊಳ್ಳೋದಕ್ಕೆ ಅದು ಕನ್ನಡಿ. ನಮ್ಮ ಮುಖವನ್ನು ನೋಡ್ಕೊಳ್ಳೋದಕ್ಕೆ ಕನ್ನಡಿ ಇದ್ದ ಹಾಗೆ ಕವಿಗಳಿಗೆ ತಮ್ಮ ಶಾಸ್ತ್ರ ವಿಚಾರದ ಮಾದರಿಗಳನ್ನು ಕನ್ನಡಿ ಯಾವುದಪ್ಪ ಅಂದರೆ ಅದು ಕವಿರಾಜ ಮಾರ್ಗವೇ. ಅದು ಹೀಗೆ ಕವಿಜನದ ಮನಕ್ಕೆ, ಕವಿಗಳ ಮನಸ್ಸಿಗೆ ಕೈದೀವಿಗೆಯು, ಕತ್ತಲಲ್ಲಿ ಹೋಗಬೇಕಾದರೆ ಟಾರ್ಚ್, ಒಂದು ದೀಪ ಬೇಕಲ್ಲ ಕೈದೀವಿಗೆ, ಹಾಗೆ ಕತ್ತಲಲ್ಲಿ ಹೋಗುವವರಿಗೆ ದೀಪ ಹಿಡಿದು ಹೇಗೆ ದಾರಿಯನ್ನು ನೋಡ್ಕೊಳ್ತಾರೋ ಹಾಗೆ ಸಾಮಾನ್ಯರಾದಂಥ ಕವಿಗಳಿಗೆ ಒಳ್ಳೆಯ ದಾರಿಯಲ್ಲಿ ಹೋಗಬೇಕು. ನಾನು ದೊಡ್ಡ ಕವಿ ಆಗಬೇಕು, ನನಗೆ ಯಾರು ಮಾರ್ಗ ತೋರಿಸ್ತಾರೆ, ಎಲ್ಲಿ ಹುಡುಕೋದು ಅಂದರೆ ಅವರ ಕೈಗೆ ಈ ಕವಿರಾಜ ಮಾರ್ಗ ಎನ್ನುವುದು ದೀಪ ಇದ್ದ ಹಾಗೆ, ನೋಡ್ಕೊಳ್ಳೋದಕ್ಕೆ ಕನ್ನಡಿ ಇದ್ದ ಹಾಗೆ. ಆದ್ದರಿಂದ ಯಾವ ಕವಿಗಳಿಗೆ, ಕೃತಿ ರಚನೆ ಮಾಡತಕ್ಕಂಥವರಿಗೆ ಒಂದು ಕನ್ನಡಿಯೂ ದೀಪವೂ ಆಗಿದೆಯೋ ಅಂತಹ ಕವಿರಾಜ ಮಾರ್ಗವನ್ನು ರಚಿಸಿದಂತಹ ಶ್ರೀವಿಜಯರು ಅವರು ದೇವರು. ಅದಕ್ಕಿಂತ ಇನ್ನು ಹೆಚ್ಚಿಗೆ ನಾನು ಇನ್ನು ಏನು ಹೇಳಲಿ, ಇನ್ನೇ ವರ್ಣಿಪುದು ಅಂತ ಉದ್ಗಾರ ತೆಗೆದು ದುರ್ಗಸಿಂಹ ಹೇಳಿದ್ದಾನೆ. ಇದು ಒಬ್ಬ ಕವಿಯ ಸಾಮರ್ಥ್ಯಕ್ಕೆ, ಒಬ್ಬ ಕವಿಯ ಯೋಗ್ಯತೆಗೆ, ಒಬ್ಬ ಕವಿಯ ಮಹತ್ವಕ್ಕೆ ಕೊಟ್ಟಂತಹ ಅತ್ಯುನ್ನತವಾದ ಒಂದು ಪ್ರಶಸ್ತಿ ಪತ್ರ ಇದ್ದ ಹಾಗೆ ಅಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಕವಿಯೇ ದೇವರು ಅಂತ ಪರಿಗಣಿಸಿದಂತಹ ದುರ್ಗಸಿಂಹ ಪರಿಗಣಿಸಿದಂತಹ ಈ ಶ್ರೀವಿಜಯನ ಕಾವ್ಯ ಹಾಗಾದರೆ ಅವನ ಕೃತಿ ಶಾಸ್ತ್ರಕೃತಿ, ಅದು ಕಾವ್ಯ ಅಲ್ಲ. ಅದಕ್ಕೆ ಏನು ಅಂತಹ ಮಹತ್ವ ಅಂತ ಅನ್ನೋದನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋಣ. ಕನ್ನಡದಲ್ಲಿ ಆದಿಕವಿ ಅಂತ ಕರೆದಿರ್ತಕ್ಕಂಥದ್ದು ಇದುವರೆಗೂ ಕೂಡ ಪಂಪನನ್ನು ಆದಿಕವಿ ಅಂತ ಕರೆದಂತಹ ಮೊದಲನೆಯ ಲೇಖಕ ಅಂತಕ್ಕಂಥವನು ಅವನು ಏನು ಮಾಡಿದ್ದಾನೆ, ಆದಿಕವಿ ಪಂಪ ಅಂತ ಹೇಳಿ ಕೆಲವರು ಅವನ ಬಗ್ಗೆ ಮಾತ್ಸರ್ಯಪಟ್ಟರು, ಹೊಟ್ಟೆ ಕಿಚ್ಚು ಪಟ್ಟರು.
ಏನಾದರೂ ಏನ್ರಿ ಎಲ್ಲರೂ ಪಂಪ ಪಂಪ ಅಂತ ಹೇಳ್ತಾರೆ, ಅವನ ಹೆಸರನ್ನ ತಡ್ಕಳಿಕೆ ಮಾಡೋಣ ಅಂತ ಹೇಳಿ ಅವನಿಗೆ ಆ ಮೂಲಕ ಸ್ವಲ್ಪ ನಾವು ಆಕ್ಷೇಪ ವ್ಯಕ್ತಪಡಿಸೋಣ ಅಂತ ಹೇಳಿ ಪಂಪ ಅನ್ನೋ ಹೆಸರನ್ನ ತಿರ್ಗಮರ್ಗ ಓದಿದ್ರಂತೆ. ಆಗಲೂ ಕೂಡ ಅವನ ಹೆಸರು ಪಂಪ ಅಂತಲೇ ಆಗಿತ್ತು. ಈ ಮಕ್ಕಳು ತಮಾಷೆ ಮಾಡ್ತಾರಲ್ಲ, ಚಮಚ, ಕಿಟಕಿ, ಕುಬೇರನಿಗೆ ಏನಿರಬೇಕು, ಅದನ್ನು ಯಾವ ಕಡೆಯಿಂದ ಓದಿರೂ ಅದೇ ಶಬ್ದ ಆಗುತ್ತೆ. ಹಾಗೆ ಪಂಪನ ಹೆಸರನ್ನು ವಿಲೋಮದಿಂದ ಓದಿಡಲು ಪಂಪಂ ಪಂಪನೇ ಆಗಿ ಉಳಿದ ಅಂತ. ಹಾಗೆ ಅವನು ದೊಡ್ಡ ಕವಿ ಆಗಿರ್ತಕ್ಕಂಥವನು, ಅದರಿಂದ ಅವನನ್ನು ಆದಿಕವಿ ಅಂತ ಕರೆದಿದ್ದಾರೆ. ಅದನ್ನು ನನ್ನ ದೃಷ್ಟಿಯಲ್ಲಿ ಆ ಆದಿಕವಿ ಎನ್ನುವ ಪಟ್ಟವನ್ನು ಕಟ್ಟಬೇಕಾದ್ದು ಶ್ರೀವಿಜಯನಿಗೆ ಅಂತ ನನ್ನ ಭಾವನೆ. ನನ್ನ ಈ ಭಾವನೆ ಕೇವಲ ಭಾವನೆ ಮಾತ್ರ ಅಲ್ಲ, ಅದಕ್ಕೆ ಸಮರ್ಥಿಸುವುದಕ್ಕೆ ಬೇಕಾದಂತಹ ಕಾರಣಗಳನ್ನು ಕೂಡ ಇಂಥ ಹೇಳಿಕೆ ಕೊಟ್ಟಾಗ ನಾನು ಕೊಡಬೇಕಾಗುತ್ತೆ. ಆ ಕಾರಣಗಳನ್ನು ನಾನು ಸಂಪಾದಿಸಿದಂತಹ ಕವಿರಾಜ ಮಾರ್ಗ ಎನ್ನುವ ಕೃತಿಯನ್ನು ನಮ್ಮ ಕರ್ನಾಟಕದ ಪ್ರಸಿದ್ಧ ಸಂಸ್ಥೆಯಾದಂತಹವರು ಅವರು ಸ್ವಪ್ನದವರು ಪ್ರಕಟಿಸಿದ್ದಾರೆ. ಅದರ ಪೀಠಿಕೆಯಲ್ಲಿ ಒಂದು 60-70 ಪುಟದ ಪೀಠಿಕೆಯಲ್ಲಿ ಅದನ್ನು ನಾನು ಸವಿವರವಾಗಿ ಹೇಳಿದ್ದೇನೆ. ಸಂಕ್ಷೇಪವಾಗಿ ಇಲ್ಲಿ ಪ್ರಸ್ತಾಪಿಸೋದಾದರೆ, ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗಕಾರನಾದಂತಹ ಶ್ರೀವಿಜಯನು ಮಹತ್ವದ ಶಾಸ್ತ್ರದ ವಿಚಾರಗಳನ್ನು, ಅದರಲ್ಲಿ ಏನು ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದಲ್ಲ, ಅವನು ಎಷ್ಟೊಂದು ವಿಚಾರಗಳನ್ನು ಹೇಳಿದ್ದಂದರೆ, ಕನ್ನಡದಲ್ಲಿ ಮೊಟ್ಟ ಮೊದಲ ರಾಜಕವಿ, ಆಸ್ಥಾನ ಕವಿ ಯಾರಪ್ಪ ಅಂದರೆ ಶ್ರೀವಿಜಯನೇ. ಏಕೆಂದರೆ ನಮ್ಮ ಕನ್ನಡದಲ್ಲಿ ಅನೇಕ ಆಸ್ಥಾನ ಕವಿಗಳು, ರಾಜಕವಿಗಳು, ರಾಜರ ಆಶ್ರಯ ಕೊಟ್ಟ ಕವಿಗಳಿದ್ದಾರೆ. ಅದು ಪಂಪನಿಗಿಂತ ಮೊದಲು ಶೂದ್ರಕ ಮತ್ತು ಹರಿವಂಶ ಕಾವ್ಯವನ್ನು ಬರೆದಂತಹ ಆದಿಗುಣವರ್ಮ ಎನ್ನತಕ್ಕಂಥವನಿದ್ದ. ಅವನಿಗೆ ಗಂಗನ ರಾಜ ಆತ ಆಶ್ರಯ ಕೊಟ್ಟಿದ್ದ. ಆಮೇಲೆ ಪಂಪ, ರನ್ನ, ಪೊನ್ನ, ಜನ್ನ ಇವರಿಗೆಲ್ಲನೂ ರಾಜಾಶ್ರಯ ಕೊಟ್ಟಿದ್ದು. ಈ ಪರಂಪರೆಗೆ ಮೊಟ್ಟ ಮೊದಲು ನಿಲ್ತಕ್ಕಂಥವನು ಅವನು ಶ್ರೀವಿಜಯ. ಇವನು ಮೊದಲ ರಾಜಕವಿ, ಆಸ್ಥಾನ ಕವಿ. ಅನಂತರ ಕನ್ನಡ ಛಂದಸ್ಸನ್ನು ಕುರಿತು, ಅದರಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು, ಶ್ರಗ್ಧರ, ಮಹಾಶ್ರಗ್ಧರ, ಚಂಪಕಮಾಲೆ ಇವೆಲ್ಲ ಬರುತ್ತಲ್ಲ ಅವು, ಮತ್ತು ಕಂದಪದ್ಯ, ಇವನ್ನು ಕುರಿತು ಮೊಟ್ಟ ಮೊದಲು ಪ್ರಸ್ತಾಪಿಸಿ ಛಂದಸ್ಸಿನ ವಿಷಯವನ್ನು ಹೇಳಿದಂಥವನು ಶ್ರೀವಿಜಯ. ಆದ್ದರಿಂದ ಶ್ರೀವಿಜಯನೇ ಇದರಲ್ಲೂ ಕೂಡ ಮೊದಲು ಕಾಣ್ತಾನೆ. ಆಮೇಲೆ ವ್ಯಾಕರಣದ ವಿಚಾರ, ಕನ್ನಡದಲ್ಲಿ ವ್ಯಾಕರಣ ಅಂದ ತಕ್ಷಣ ನೆನಪಾಗ್ತಕ್ಕಂಥ ಹೆಸರು ಶಬ್ದಮಣಿ ದರ್ಪಣವನ್ನು ರಚಿಸಿದಂತಹ ಕವಿ ಕೇಶಿರಾಜ. ಕೇಶಿರಾಜನ ಶಬ್ದಮಣಿ ದರ್ಪಣ ತುಂಬ ಪ್ರಸಿದ್ಧವಾದಂತಹ ಕೃತಿ. ಆದರೆ ಅದಕ್ಕಿಂತಲೂ ಮೊದಲು ನಾಗವರ್ಮ ಎನ್ನತಕ್ಕಂಥವನು 10ನೇ ಶತಮಾನದಲ್ಲಿ ಅವನು ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ, ಕನ್ನಡದಲ್ಲೂ ಬರೆದ. ಅವನು ಕನ್ನಡದಲ್ಲಿ ಬರೆದಂಥದ್ದು ಶಬ್ದಸ್ಮೃತಿ ಅಂತಕ್ಕಂಥದ್ದು. ಆಮೇಲೆ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಅದರ ನಿಯಮಗಳನ್ನು ಹೇಳಿದಂಥ ಸೂತ್ರ ರೂಪದಲ್ಲಿ ಅದು ಭಾಷಾಭೂಷಣ ಅಂತ. ಈ ಶಬ್ದಸ್ಮೃತಿ ಮತ್ತು ಭಾಷಾಭೂಷಣಗಳನ್ನು ರಚಿಸೋದಕ್ಕೆ ನಾಗವರ್ಮನಿಗೆ ಆಕರವಾಗಿದ್ದಿದ್ದು ಈ ಕವಿರಾಜ ಮಾರ್ಗ ಶ್ರೀವಿಜಯ ರಚಿಸಿದ್ದು. ಹೀಗಾಗಿ ವ್ಯಾಕರಣದ ಪರಂಪರೆಯಲ್ಲಿ ಇದು ಆದ್ಯ ಕೃತಿ, ಮೊದಲ ಕೃತಿ. ಆಮೇಲೆ ಮೊದಲ ಶಾಸ್ತ್ರ ಗ್ರಂಥಕಾರ ಶ್ರೀವಿಜಯ. ಅದಕ್ಕೆ ಮೊದಲು ಶಾಸ್ತ್ರ ಗ್ರಂಥಗಳನ್ನು ರಚಿಸಿದಂಥವ್ರು ಇರಲಿಲ್ಲ. ಆಮೇಲೆ ಭಾಷೆಯನ್ನು ಕುರಿತು ಕನ್ನಡದಲ್ಲಿ ಮೊಟ್ಟ ಮೊದಲು ಹೇಳಿದಂತಹ ಭಾಷಾ ವಿಜ್ಞಾನಿಯು ಕೂಡ ಶ್ರೀವಿಜಯನೇ. ಕನ್ನಡ ಭಾಷೆಯನ್ನು ಕುರಿತು ಎಷ್ಟು ಹೇಳ್ತಾನೆ ಅಂದರೆ ಕನ್ನಡಂಗಳ್ ಅಂತ ಹೇಳ್ತಾನೆ. ಆಮೇಲೆ ಉತ್ತರದ ಕರ್ನಾಟಕದ ಭಾಗದಲ್ಲಿ ಹೇಳ್ತಾ ಇದ್ದ ಒಂದು ಭಾಗ, ಅದು ಉತ್ತರ, ಅದಕ್ಕೂ ಇನ್ನೂ ಮುಂದಕ್ಕೆ ಹೋದರೆ ಉತ್ತರೋತ್ತರ ಕನ್ನಡ, ದಕ್ಷಿಣೋತ್ತರ ಕನ್ನಡ. ಅಂದರೆ ಕನ್ನಡ ಭಾಷೆಯಲ್ಲಿ ಇದ್ದಂತಹ ಉಪಭಾಷೆಗಳನ್ನು, ಡೈಲೆಕ್ಟ್ಸ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೇವೆ, ಅದನ್ನು ಕುರಿತು ಮೊಟ್ಟ ಮೊದಲನೇ ಬಾರಿಗೆ ಹೇಳಿದಂಥವನು ಶ್ರೀವಿಜಯ. ಆಮೇಲೆ ಕನ್ನಡ ನಾಡಿನ ಭೂಗೋಳ, ಇದು ಬಹಳ ಪ್ರಮುಖವಾದಂಥದ್ದು. ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗಿತ್ತು, ವಿಶಾಲವಾದಂತಹ ಕರ್ನಾಟಕ ಇದು. ಈ ಕರ್ನಾಟಕದ ವಿಸ್ತಾರವನ್ನು ಕುರಿತು, ಭೌಗೋಳಿಕ ವ್ಯಾಪ್ತಿಯನ್ನು ಕುರಿತು ಇಡೀ 1000 ವರ್ಷದ ಚರಿತ್ರೆಯಲ್ಲಿ ಮೊಟ್ಟ ಮೊದಲು ಹೇಳಿದಂಥವನು ಶ್ರೀವಿಜಯ. ಕಾವೇರಿಯಿಂದ ಗೋದಾವರಿ ವರಮಿರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ
ವಿಷದ ವಿಷಯ ವಿಶೇಷಂ ಅಂತ ಹೇಳ್ತಾನೆ. ಅಂದರೆ 2 ನದಿಗಳ ವ್ಯಾಪ್ತಿ, 2 ನದಿಯನ್ನು ಹೆಸರಿಸ್ತಾನೆ ನಮ್ಮ ಕವಿರಾಜ ಮಾರ್ಗಕಾರ. ನೋಡಿ, ನಮ್ಮ ಅಭಿಮಾನ, ನಮ್ಮ ನದಿ, ನಮ್ಮ ದೇಶದಲ್ಲಿ ಹರಿತಂತಹ ನದಿ, ಅವುಗಳಲ್ಲಿ ಕಾವೇರಿ ನದಿ, ಅದನ್ನು ಕುರಿತು ಮೊಟ್ಟ ಮೊದಲು ಹೇಳಿದಂಥವನು ಕವಿರಾಜ ಮಾರ್ಗ. ಈ ಕಡೆ ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೂ ವಿಸ್ತಾರವಾದ ಪ್ರದೇಶದಲ್ಲಿದ್ದಂತಹ ನಾಡು ಅದು ಕನ್ನಡ ನಾಡು ಅಂತ 2 ಭೌಗೋಳಿಕ ವ್ಯಾಪ್ತಿಯ ಗಡಿಗಳನ್ನು, 2 ನದಿಗಳ ಗಡಿಗಳನ್ನು ಹೇಳಿದೆ. ನಮ್ಮ ಕರ್ನಾಟಕದ ವಿಸ್ತಾರ ಎಷ್ಟಿತ್ತು ಅಂತ ಹೇಳಿದ್ದಾನೆ. ಅಂದಿನ 1100 ವರ್ಷದ ಹಿಂದಿನ ಕರ್ನಾಟಕದ ವ್ಯಾಪ್ತಿಯನ್ನು ಹೇಳಿದಂಥವನು, ಒಂದು ಭೂಪಟವನ್ನು ಕಲ್ಪಿಸಿಕೊಟ್ಟಂಥವನು ಕವಿರಾಜ ಮಾರ್ಗಕಾರ. ಕರ್ನಾಟಕದಲ್ಲಿ ನಾವು ಸಾಹಿತ್ಯವನ್ನು ನೋಡುವಾಗ, ಪ್ರಾಚೀನ ಸಾಹಿತ್ಯವನ್ನು ನೋಡುವಾಗ, ಪಂಪಾದಿಗಳ ಕಾವ್ಯಗಳನ್ನು ನೋಡುವಾಗ 2 ರೀತಿಯ ಕಾವ್ಯವನ್ನು ನಾವು ಕಾಣ್ತೇವೆ. ಒಂದು ಲೌಕಿಕ ಕಾವ್ಯಗಳು, ಇನ್ನೊಂದು ಆಗಮಿಕ ಕಾವ್ಯಗಳು. ಮಹಾಭಾರತ ಅಂಥ ವಸ್ತುವನ್ನು ಇಟ್ಟುಕೊಂಡು ರಚಿಸಿದಂಥದ್ದು ಲೋಕದ ಜನರ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ತಕ್ಕಂಥದ್ದು, ಅವರು ಮಾಡಿದ ಯುದ್ಧಗಳನ್ನು ಪ್ರಸ್ತಾಪಿಸಿ ಹೇಳ್ತಕ್ಕಂಥದ್ದು, ಮಹಾಭಾರತದ ಕಥೆಯನ್ನು ಹೇಳ್ತಕ್ಕಂಥ ಇದು ಲೌಕಿಕ ಕಾವ್ಯಗಳು. ಧರ್ಮದ ವಿಚಾರವನ್ನು, ಅದು ಜೈನ ಧರ್ಮ ಇರ್ಬೋದು, ಮತ್ತೊಂದು ಧರ್ಮಕ್ಕೆ ಸೇರಿದಿರ್ಬೋದು, ಅದನ್ನು ಹೇಳ್ತಕ್ಕಂಥದ್ದು ಅದು ಆಗಮಿಕ, ಅದು ಅಧ್ಯಾತ್ಮವನ್ನು ಕುರಿತು, ಸ್ಪಿರಿಚುಯಾಲಿಟಿ ಅದನ್ನು ಕುರಿತು ಹೇಳ್ತಕ್ಕಂಥದ್ದು. ಆ ರೀತಿ ಈ 2 ಕಾವ್ಯರೂಪದ ಪರಂಪರೆಯನ್ನು ಕುರಿತು ಮೊಟ್ಟ ಮೊದಲು ರಚಿಸಿದಂಥವನು ಶ್ರೀವಿಜಯ. ಅವನು ಶಾಸ್ತ್ರಗ್ರಂಥವಾದಂತಹ ಕವಿರಾಜ ಮಾರ್ಗವನ್ನಲ್ಲದೆ 2 ಮಹಾಕಾವ್ಯಗಳನ್ನು ಅವನು ರಚಿಸಿದ್ದ. ದುರದೃಷ್ಟದಿಂದ ನಮಗದು ಪ್ರಾಪ್ತವಾಗಿಲ್ಲ, ಆದರೆ ಅದರ ಉಲ್ಲೇಖಗಳು ಸಿಗುತ್ತೆ. ಅವರ ಅನಂತರ ಬಂದಂತಹ ಕನ್ನಡದ ಕವಿಗಳು, ಕವಿರಾಜ ಮಾರ್ಗಕಾರನಾದ ಶ್ರೀವಿಜಯನು ನೋಡಿ, ಆತ ಈ 2 ಕಾವ್ಯಗಳನ್ನು ರಚಿಸಿದ್ದ. ಒಂದು ಜೈನರ 24 ತೀರ್ಥಂಕರರ ಪರಂಪರೆಯಲ್ಲಿ ಬರ್ತಕ್ಕಂತಹ ಒಬ್ಬ ತೀರ್ಥಂಕರನಾದಂಥವನು, ಅವನು ಚಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಕೃತಿಯನ್ನು ಚಂದ್ರನಾಥ ಸ್ವಾಮಿ ಅಂತ ಕರೀತಾರೆ. ಆ ಚಂದ್ರನಾಥ ತೀರ್ಥಂಕರನ ಕುರಿತು ಮೊಟ್ಟ ಮೊದಲು ಕನ್ನಡದಲ್ಲಿ ಕಾವ್ಯವನ್ನು ರಚಿಸಿದಂಥವನು ಶ್ರೀವಿಜಯ. ಅನಂತರ ಅಗ್ಗಳ ಎನ್ನುವವನು ಚಂದ್ರಪ್ರಭ ಪುರಾಣವನ್ನು 12ನೇ ಶತಮಾನ ರಚಿಸಿದ. ಅನಂತರ 15ನೇ ಶತಮಾನದಲ್ಲಿ ದೊಡ್ಡಯ್ಯ ಎನ್ನುವ ಕವಿ, ಅವನು ಸಾಂಗತ್ಯದಲ್ಲಿ ಚಂದ್ರಪ್ರಭ ಪುರಾಣವನ್ನು ಅವನು ರಚಿಸಿದ. ಈ 2 ಅನಂತರದ ಚಂದ್ರಪ್ರಭ ಪುರಾಣ ಕಾವ್ಯಗಳಿಗೆ ಮೂಲ ಆಕರ ಅದು ಶ್ರೀವಿಜಯನು ರಚಿಸಿದ್ದು. ಹಾಗೆಯೇ ಕನ್ನಡದಲ್ಲಿ ರಾಮಾಯಣದ ಪರಂಪರೆ ಇದೆ ನಮ್ಮಲ್ಲಿ. ನಾವು ಕನ್ನಡದ ರಾಮಾಯಣ ಅಂದ ತಕ್ಷಣವೇ ನಾಗಚಂದ್ರನ ರಾಮಾಯಣವನ್ನು ಹೇಳ್ತೇವೆ, ಸಿರಿಭೂ ವಲಯವನ್ನು ಮತ್ತೊಂದನ್ನು ಪ್ರಸ್ತಾಪಿಸ್ತೇವೆ. ಆಮೇಲೆ ಪೊನ್ನನು ರಚಿಸಿದಂತಹ ಭುವನೈಕ ರಾಮಾಭ್ಯುದಯವನ್ನು ಪ್ರಸ್ತಾಪಿಸ್ತೇವೆ. ಇವೆಲ್ಲಕ್ಕಿಂತಲೂ ಮೊಟ್ಟ ಮೊದಲು ಕನ್ನಡದಲ್ಲಿ ರಾಮಾಯಣವನ್ನು ಆಧರಿಸಿ ಕೃತಿಯನ್ನು ರಚಿಸಿದಂಥವನು ಅದು ಶ್ರೀವಿಜಯ. ಅವನು ಕನ್ನಡದಲ್ಲಿ ರಘುವಂಶ ಪುರಾಣವನ್ನು ರಚಿಸಿದ್ದ ಅನ್ನೋದು ಅನಂತರದ ಕವಿಗಳು ದಾಖಲಿಸಿದ್ದಾರೆ. ಹೀಗಾಗಿ ಲೌಕಿಕ ಮತ್ತು ಆಗಮಿಕ ಎನ್ನುವ ಪರಂಪರೆಯನ್ನು ಕನ್ನಡದಲ್ಲಿ ಉದ್ಘಾಟಿಸಿದ್ದು ಪಂಪನ ಅಲ್ಲ, ಅವನಿಗಿಂತ ಹಿಂದೆ ಗುಣವರ್ಮನೂ ಅಲ್ಲ, ಅದನ್ನು ಇವರೆಲ್ಲರಿಗಿಂತಲೂ ಹಿಂದೆ ಇದ್ದಂತಹ ಶ್ರೀವಿಜಯನು ಅದನ್ನು ಪ್ರಾರಂಭಿಸಿದ. ನೋಡಿ, ಶ್ರೀವಿಜಯನ ಪ್ರಥಮಗಳು, ಶ್ರೀವಿಜಯನು ಮಾಡಿದಂತಹ ಸಾಧನೆಗಳ ಆ ಶ್ರೇಣಿಯನ್ನು ನೋಡಿದರೆ ಎಷ್ಟೊಂದು ವಿಚಾರಗಳಲ್ಲಿ ಅವನು ಮೊದಲಿಗನಾಗಿದ್ದಾನೆ ಅಂತ. ಅಲ್ಲಿಗೆ ಮುಗಿಯಲಿಲ್ಲ. ಕನ್ನಡದಲ್ಲಿ ರಾಮಾಯಣವನ್ನು ಮೊದಲು ಬರೆದದ್ದಾದಲ್ಲದೆ ಜೈನ ಪುರಾಣವನ್ನು ಮೊದಲು ಬರೆದಿದ್ದಾನೆ. ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ 9ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಯಾವ ನಗರಗಳು ಪ್ರಮುಖವಾಗಿದ್ದು, ಒಂದು ಉಪರಾಜಧಾನಿಗಳಾಗಿದ್ದು, ಯಾವ ದೊಡ್ಡ ಮಹಾಶಹರುಗಳು ಜನರ ಸಾಂಸ್ಕೃತಿಕ ಜೀವನಕ್ಕೆ, ಅದರ ಸಿರಿವಂತಿಕೆಗೆ ಬೇಕಾಗಿದ್ದಂತಹ ಜಾಗಗಳಾಗಿದ್ದು ಅನ್ನೋದನ್ನು ಸ್ಪಷ್ಟವಾಗಿ ವಿವರಿಸಿದಂಥವನು, ಹೆಸರಿಸಿದಂಥವನು ಶ್ರೀವಿಜಯ. ಆಮೇಲೆ ಕವಿರಾಜ ಮಾರ್ಗದಲ್ಲಿ ಕಿಸುವಳಲು ಅಂತ ಹೇಳ್ತೇನೆ. ಕಿಸುವಳಲು ಅಂದರೆ
ಪಟ್ಟದಕಲ್ಲು, ಅದಕ್ಕೆ ಅನಂತರದ ಹೆಸರು ಪಟ್ಟದಕಲ್ಲು. ಕೊಪ್ಪಳ ನಗರ, ಈಗಲೂ ಕೊಪ್ಪಳಂತ ಅದು ಜಿಲ್ಲಾ ಕೇಂದ್ರವಾಗಿದೆ. ಆ ಕಾಲದಲ್ಲೂ ಕೂಡ ಅದು ಪ್ರಸಿದ್ಧವಾದ ನಗರವಾಗಿತ್ತು. ಬೌದ್ಧರಿಗೂ ಜೈನರಿಗೂ ಮತ್ತು ಇತರ ಧರ್ಮದವರಿಗೂ ಅದು ಪ್ರಮುಖವಾದ ಕೇಂದ್ರ. ಆಮೇಲೆ ಪುಲಿಗೆರೆ, ಒಂಕುಂದ, ಇವುಗಳೆಲ್ಲದರ ನಡುವೆ ಇದ್ದಂತಹ ವಿಸ್ತಾರವಾದ ನಗರವೇ ಮತ್ತು ರಾಜ್ಯವೇ ಅದು ಕರ್ನಾಟಕ ಅಂತ ಹೇಳಿ ಶ್ರೀ ವಿಜಯನು ತಿಳಿಸಿದ್ದಾನೆ. ಇವಕ್ಕೆಲ್ಲ ಒಂದು ಮುಡಿಯ ಮಾಣಿಕ್ಯವಾಗಿ ಆತ ಹೆಸರಿಸತಕ್ಕಂಥ ಇನ್ನೊಂದು ಮುಖ್ಯವಾದ ಸಾಹಿತ್ಯದ ದೃಷ್ಟಿಯಿಂದ, ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ ಪ್ರಮುಖವಾದ ಒಂದು ಆಕಾರ ಅವನು ಕೊಟ್ಟಿರೋದು ಅಂದರೆ 850ರಲ್ಲಿ ಕವಿರಾಜ ಮಾರ್ಗವನ್ನು ರಚಿಸೋದಕ್ಕಿಂತ ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ಹೇಗಿತ್ತು, ಯಾರಿದ್ದರು, ಪ್ರಮುಖ ಕವಿಗಳು ಯಾರಾದರೂ ಇದ್ದೀರಾ ಅಂತ ನಮಗೆ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕವಿರಾಜ ಮಾರ್ಗಕಾರ ಕೊಟ್ಟಿದ್ದಾನೆ. ಅವನು ಕನ್ನಡದಲ್ಲಿ ತನಗಿಂತಲೂ ಹಿಂದೆ ಕೃತಿಯನ್ನು ರಚಿಸಿ ಹೋದಂತಹ ದೊಡ್ಡ ದೊಡ್ಡ ಕವಿಗಳಲ್ಲಿ ಕೆಲವರನ್ನು ಹೆಸರಿಸಿದ್ದಾರೆ. ಅವುಗಳಲ್ಲಿ ಅವನು ಅದನ್ನು ವಿಂಗಡಿಸಿಕೊಂಡು ಇವರು ಗದ್ಯ ಕವಿಗಳು, ಇವರು ಪದ್ಯ ಕವಿಗಳು, ಇವರು ಸಂಸ್ಕೃತದಲ್ಲಿ ರಚಿಸಿದರು, ಇವರು ಕನ್ನಡದಲ್ಲಿ ರಚಿಸಿದರು, ಹೀಗೆ ವಿವರಗಳನ್ನು ಕೊಟ್ಟು ನಮಗೆ ತುಂಬ ಸಹಕಾರ ನೀಡಿದ್ದಾನೆ. ಪುರಾತನರಾದಂತಹ ಗದ್ಯ ಪದ್ಯ ಕವಿಗಳ ಪಟ್ಟಿಯಲ್ಲಿ ಮೊದಲು ಗದ್ಯ ಕವಿಗಳನ್ನು ಹೇಳ್ತಾನೆ. ವಿಮಲೋದಯ, ನಾಗಾರ್ಜುನ ಸಮೇತ, ಜಯಬಂಧು, ದುರ್ವಿನೀತ ಈ ಮೊದಲಾದವರು ಅವರು ಗದ್ಯದಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಆದರೆ ದುರ್ದೈವದಿಂದ ನಮಗೆ ಯಾವುದು ಅವರ ಹೆಸರು ಇಷ್ಟಾದರೂ ಗೊತ್ತಿದೆ, ಆದರೆ ಅವರು ರಚಿಸಿದಂಥ ಕೃತಿಗಳ ವಿಚಾರ ಗೊತ್ತಿಲ್ಲ. ಸುದೈವದಿಂದ ನಮಗೆ ಇವನು ಹೆಸರಿಸಿದಂತಹ ಕವಿಗಳಲ್ಲಿ ದುರ್ವಿನೀತನ ರಚಿಸಿದಂತಹ ಕೆಲವು ಕೃತಿಗಳ ಹೆಸರು ನಮಗೆ ತಿಳಿದು ಬಂದಿದೆ. ದುರ್ವಿನೀತನು ಅವನು ಗಂಗರ ರಾಜ, 6ನೇ ಶತಮಾನದಲ್ಲಿ ಇದ್ದಂಥವನು. ಪೂಜ್ಯಪಾದರು ಎನ್ನುವ ಜೈನ ಆಚಾರ್ಯರು ಅವನಿಗೆ ಗುರುಗಳಾಗಿದ್ದರು. ಈ ಎಲ್ಲ ಸಂಗತಿಗಳು ನಮಗೆ 6ನೇ 7ನೇ ಶತಮಾನದ ಶಾಸನಗಳ, ಕನ್ನಡ ಶಾಸನಗಳಿಂದ ನಮಗೆ ತಿಳಿದು ಬರುತ್ತೆ. ಮತ್ತು ಅವನ ಆಸ್ಥಾನದಲ್ಲೂ ಕೂಡ ಭಾರವಿ ಯಾರೋ ಮೊದಲಾದ ಸಂಸ್ಕೃತ ಕವಿ ಒಬ್ಬರು ಬಂದಿದ್ದರು. ಅದಕ್ಕೆ ಇವನು ಟೀಕೆಯನ್ನು ಬರೆದಿದ್ದ ಕನ್ನಡದಲ್ಲಿ ಅಂತ ಒಂದು ಭಾರತೀ ನಿಬದ್ಧ ಈ ಥರ ಅದನ್ನು ರಚಿಸಿದ್ದ ಅನ್ನುವ ಆಧಾರವು ಕೂಡ ಶಾಸನದಲ್ಲಿ ನಮಗೆ ತಿಳಿದು ಬಂದಿದೆ. ಆಮೇಲೆ ಅವನು ಗದ್ಯ ಪದ್ಯವನ್ನು ಕುರಿತು ಹೇಳಿದ್ದಾನೆ. ಪದ್ಯಂ ಸಮಸ್ತ ಜನತಾ ಹೃದಯಂ. ಯಾವತ್ತೂ ಕೂಡ ಗದ್ಯವೂ ಶ್ರೇಷ್ಠವೇ, ಪದ್ಯವೂ ಶ್ರೇಷ್ಠವೇ. ಇವೆರಡರ ನಡುವೆ ಯಾವುದು ಇನ್ನೂ ಹೆಚ್ಚು ಶ್ರೇಷ್ಠ ಅಂತ ಕೇಳಿದರೆ ಎಲ್ಲರ ಹೃದಯವನ್ನು ಗೆಲ್ಲತಕ್ಕಂಥದ್ದು ಪದ್ಯ. ಆದ್ದರಿಂದ ಪದ್ಯಂ ಹೃದಯಂ. ಆದರೆ ಗದ್ಯ ಕನಿಷ್ಠವಾದರೆ ಅಲ್ಲ. ಗದ್ಯಂ ಕವೀನಾಂ ನಿಕಷಂ ವದಂತಿ. ನಿಕಷ ಅಂದರೆ ಒರೆಗಲ್ಲು. ಈಗ ಅಕ್ಸಾಲಿಗರ ಹತ್ರ ಹೋದರೆ ಚಿನ್ನ ಇದು ಅದು ಎಷ್ಟನೇ ಗುಣಸ್ಥಾನಕ್ಕೆ ಬರುತ್ತೆ ಅಂತ ನನಗೆ ಒಂದು ಕಲ್ಲಿನಲ್ಲಿ ತೆಗೆದುಕೊಂಡು ಉಜ್ತಾನೆ. ಅದಕ್ಕೆ ಒರೆಗಲ್ಲು, ಟಚ್ ಸ್ಟೋನ್ ಅಂತ ಹೇಳ್ತಾರೆ. ಅದರ ಕಾಂತಿ ಅದರಲ್ಲಿ ಪ್ರಕಾಶಿತವಾಗೋದರಿಂದ ಅದರ ಮೂಲಕ ಅದು ಚಿನ್ನ ಹೌದೋ ಅಲ್ವೋ, ಅಪ್ಪಟ ಚಿನ್ನ ಹೌದೋ ಅಲ್ವೋ ಅಂತ ಪತ್ತೆ ಮಾಡ್ತಾರೆ. ಹಾಗೆ ಕವಿಯ ಯೋಗ್ಯತೆಯನ್ನು ಪರೀಕ್ಷಿಸೋದಕ್ಕೆ ಯಾವುದು ಹೊರಗಲ್ಲೇ ಯಾವುದಪ್ಪ ಅಂದರೆ ಗದ್ಯ. ಯಾರು ಶ್ರೇಷ್ಠವಾದ ಗದ್ಯವನ್ನು ರಚಿಸ್ತಾನೋ ಅವನು ನಿಜಕ್ಕೂ ಮಹತ್ವದ ಕವಿ ಅಂತ. ಸಂಸ್ಕೃತದಲ್ಲಿ ಅಂಥ ಶ್ರೇಷ್ಠ ಗದ್ಯವನ್ನು ರಚಿಸಿದಂಥ ಕವಿ ಇದ್ದರೆ ಬಾಣಭಟ್ಟನು ರಚಿಸಿದಂತಹ ಕಾದಂಬರಿ ಎನ್ನುವ ಕಾವ್ಯದ ಗದ್ಯ ಎಲ್ಲ ಕವಿಗಳಿಗೂ ಅದು ಮಾದರಿ ಆಯಿತು. ನಾವು ಬರೆದ್ರೆ ಈ ಬಾಣನ ಆ ಕಾದಂಬರಿ ಗದ್ಯ ಥರ ಬರೀಬೇಕು ಅಂತ ಎಲ್ಲರೂ ಆ ಗದ್ಯ ಆ ರೀತಿ ಬರೆಯೋದಕ್ಕೆ ಪ್ರಯತ್ನಪಟ್ಟರು. ಆದ್ದರಿಂದ ಬಾಣೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹೇಳ್ತಾರೆ. ಬಾಣನ ಎಂಜಲಿನ ರೀತಿಯಲ್ಲಿ ಎಲ್ಲರೂ ಅವನನ್ನು ಅನುಕರಿಸಿದರು ಅಂತ ಅನ್ನೋ ಮಾತು ಆ ಕಾದಂಬರಿ. ಹಾಗೆ ಕನ್ನಡದಲ್ಲಿ ಕೂಡ ಪದ್ಯಂ ಮತ್ತು ಹೃದಯಂ ಗದ್ಯಂ ಇದ್ದಂತಹ ಕೃತಿಗಳು ಬರೆದಂಥ ಲೇಖಕರು ಇದ್ದರು ಅಂತ ಹೇಳ್ತಾನೆ. ನಮಗೆ ಅವು ಯಾವುದೂ ದೊರೆತಿಲ್ಲ. ಆದರೆ ಮಹಾಕಾವ್ಯವನ್ನು ಇವರು ರಚಿಸಿದರು ಅಂತ ಹೇಳಿ ಅವನು ನಾರಾಯಣ, ಭಾರವಿ, ಕಾಳಿದಾಸ, ಮಾಘ ಮೊದಲಾದವ್ರನ್ನ ಹೇಳಿದ್ದಾನೆ. ಅವನೇ ಆದಿಗಳಂತಾರೆ, ಇವರೇ ಮೊದಲಾದವರು. ಮಾಘನು ಸಂಸ್ಕೃತದಲ್ಲಿ ಭಾಳ ಶ್ರೇಷ್ಠ ಕವಿ. ಅವನು ಮಾಘವನ್ನು ರಚಿಸಿರ್ತಕ್ಕಂಥ ಶಿಶುಪಾಲ ವಧೆ,
ಶಿಶುಪಾಲನು ಶ್ರೀಕೃಷ್ಣನನ್ನು ಅವನಿಗೆ ಪಾಂಡವರು ಯಶಸ್ಸು ಗಳಿಸಿದ ಮೇಲೆ ಅಗ್ರತಾಂಬೂಲವನ್ನು ಕೊಡುವಾಗ ಆಸ್ಥಾನದಲ್ಲಿ ಅದನ್ನು ವಿರೋಧಿಸಿ ಎದ್ದು ನಿಲ್ತಾನೆ ಶಿಶುಪಾಲ. ಅವನಿಗೆ ಯಾಕೆ ಕೊಡ್ತೀರಿ, ನಾನು ಈ ಸಭೆಯಲ್ಲಿರುವಾಗ ಅಗ್ರತಾಂಬೂಲವನ್ನು ನನಗೆ ಕೊಡಬೇಕು, ಅದನ್ನು ಬಿಟ್ಟು ಈ ಕೃಷ್ಣನಿಗೆ ನೀವು ಕೊಡೋದು ಸರಿಯಲ್ಲ ಅಂತ ವಿರೋಧಿಸಿದ. ಆಮೇಲೆ ಆ ಶಿಶುಪಾಲನನ್ನು ಕೃಷ್ಣನು ಚಕ್ರವನ್ನು ಬಿಟ್ಟು ಸಂಹಾರ ಮಾಡ್ತಾನೆ, ಅದು ಬೇರೆ ವಿಚಾರ. ಹೀಗಾಗಿ ಅಂತಹ ಪ್ರಸಿದ್ಧ ಕಾವ್ಯವನ್ನು ಸಂಸ್ಕೃತದಲ್ಲಿ ಮೊದಲ ಬಾರಿಗೆ ವಿಸ್ತಾರವಾಗಿ ರಚಿಸಿದಂಥವನು ಮಾಘ. ಅವನನ್ನು ನಮ್ಮ ಕವಿರಾಜ ಮಾರ್ಗಕಾರ ಕನ್ನಡದಲ್ಲಿ ಹೆಸರುತ್ತಾನೆ. ಕಾಳಿದಾಸನಂತೂ ಕವಿಗಳ ಕವಿ, ಮಹಾಕವಿ ಆತ. ಉಪಮಾ ಕಾಳಿದಾಸಸ್ಯ ಬಹಳ ಪ್ರಸಿದ್ಧನಾದಂಥವನು. ಆಸ್ಥಾನದಲ್ಲಿ ರಾಜನ ಕೂತ್ಕೊಂಡು ಒಬ್ಬನು ಹೇಳಿದ್ದಂತೆ, ನಾವು ಇವತ್ತು ಮಹಾಕವಿಗಳು ಪಟ್ಟಿ ಮಾಡೋಣ ಹೇಳಿ ಎಲ್ಲ ವಿದ್ವಾಂಸರು ಹೇಳೋದಕ್ಕೆ ಪ್ರಾರಂಭಿಸಿದರು. ಒಬ್ಬೊಬ್ಬರೇ ಹೆಸರು ಮೊದಲು ಬಂತು ಕಾಳಿದಾಸ, ಬೆಟ್ಟು ಮಡ್ಚಿದ್ರು ಇನ್ನವರು. ಆಮೇಲೆ 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 ಹೇಳಿದರು ಆ ಮಟ್ಟಕ್ಕೆ ಬರ್ತಕ್ಕಂಥವರು ಯಾರೂ ಇಲ್ಲ. ಆದ್ದರಿಂದ ಎರಡನೇ ಬೆರಳು ಇದಕ್ಕೆ ಅನಾಮಿಕ ಅಂತ ಹೆಸರೇ ಇಲ್ಲ. ಆದ್ದರಿಂದ ಅನಾಮಿಕ ಸಾರ್ಥವತಿ ಭಭುವ, ಕಾಳಿದಾಸನ ಮಟ್ಟಕ್ಕೆ ಬರ್ತಕ್ಕಂತಹ ಕವಿಗಳು ಇನ್ಯಾರೂ ಇಲ್ಲ ಅಂತ ಹೀಗೆಲ್ಲ ಉಂಟು. ಆದ್ದರಿಂದ ನಮ್ಮ ಕವಿರಾಜ ಮಾರ್ಗಕಾರನು ಆ ಕಾಳಿದಾಸನನ್ನು ಹೆಸರಿಸ್ತಾನೆ. ಕನ್ನಡ ಕವಿಗಳಲ್ಲಿ ಆತ ಹೆಸರಿಸ್ತಕ್ಕಂಥದ್ದು ತನ್ನದನ್ನು ಸೇರಿಕೊಂಡು ಶ್ರೀ ವಿಜಯ ಕವೀಶ್ವರ, ಅದು ಕವಿರಾಜ ಮಾರ್ಗವನ್ನು ಬರೆದಿರ್ತಕ್ಕಂಥವನು. ಪಂಡಿತ ಚಂದ್ರ, ಲೋಕಪಾಲ, ಆದಿಗಳ್ ಅಂತ ಹೇಳ್ತಾನೆ. ಈ ಪಂಡಿತ ಚಂದ್ರನು ರಚಿಸಿದ ಕೃತಿ ನಮಗೆ ದೊರೆತಿಲ್ಲ, ಲೋಕಪಾಲನು ರಚಿಸಿದಂಥ ಕೃತಿ ನಮಗೆ ಉಪಲಬ್ಧವಿಲ್ಲ. ಆದರೆ ಕನ್ನಡ ಕವಿಯಾಗಿ ಉಪಲಬ್ಧವಾಗಿರುವ ಕೃತಿ ಎಂದರೆ ಈ ಶ್ರೀ ವಿಜಯನು ರಚಿಸಿರ್ತಕ್ಕಂತಹ ಅವನ ಕವಿರಾಜ ಮಾರ್ಗ ಅಂತ. ಮತ್ತು ಭಾಷೆಯ ವಿಷಯದಲ್ಲೂ ಕೂಡ ಅವನು ನಾನಾಗಲೇ ಹೇಳಿದಾಗೆ ಕನ್ನಡಂಗಳಂತೇಳಿ ಆದಿಶೇಷನಿಗೂ ಲೆಕ್ಕ ಮಾಡೋದಕ್ಕಾಗದೇ ಇರುವಷ್ಟು ಉಪಭಾಷೆಗಳು ಕನ್ನಡದಲ್ಲಿವೆ ಅಂತಂದರೆ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಕುರಿತು ಆತ ಹೇಳಿದ್ದಾನೆ. ಕನ್ನಡ ಭಾಷೆಯ ವಿಸ್ತಾರದ ಜಗತ್ತನ್ನು ಅವನು ಪ್ರಸ್ತಾಪಿಸಿದ್ದಾನೆ. ಆ ವಿಸ್ತಾರವಾದ ಕರ್ನಾಟಕದಲ್ಲಿ ಇದ್ದ ನಗರಗಳನ್ನು ಪ್ರಸ್ತಾಪಿಸಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನೇನು ಹೇಳ್ತಾನೆ ಅಂತಂದರೆ, ಅದು ಕರ್ನಾಟಕವನ್ನು ಕಂಡರೆ ಆ ಕವಿಗೆ ಎಷ್ಟು ಪ್ರೀತಿ, ತನ್ನ ನಾಡು ತನ್ನ ಜನ ಅಂತ ಹೆಮ್ಮೆಯಿಂದ ತನ್ನ ನಾಡಿನ ವಿಸ್ತಾರವನ್ನು ಹೇಳಿದ ಹಾಗೆಯೇ ತನ್ನ ಜನರ ಗುಣಾವಣೆಗಳನ್ನು ಹೇಳ್ತಾನೆ. ನಮ್ಮ ಕನ್ನಡಿಗರು ಹೇಗಿದ್ದರು ಅದನ್ನು ಮೊಟ್ಟ ಮೊದಲ ಬಾರಿ ಪ್ರಸ್ತಾಪಿಸಿ ಒಂದು ಕಂದ ಪದ್ಯದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟವನು, ಉಳಿಸಿಕೊಟ್ಟವನು ಕವಿರಾಜ ಮಾರ್ಗಕಾರನಾದಂತಹ ಶ್ರೀವಿದ್ಯ. ಅವನು ಹೇಳ್ತಾನೆ ಕರ್ನಾಟಕವನ್ನು ಕುರಿತು, ಕನ್ನಡಿಗರು ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚೆಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ನೋಡಿ ನಮ್ಮ ಕನ್ನಡಿಗರು ಹೇಗಿದ್ದರು 1000 ವರ್ಷದಿಂದೇನೂ ಕೂಡ ಅಂದರೆ ಅವರು ಸುಭಟರ್ಗಳ್, ಮಹಾಪರಾಕ್ರಮಿಗಳು, ಯೋಧರು, ವೀರರು ಆಗಿದ್ದರು ಅವರು. ಕವಿಗಳು ಕನ್ನಡದಲ್ಲಿ ಎಂತೆಂತಹ ಕವಿಗಳಿದ್ದಾರೆ, ಕೆಲವ್ರನ್ನ ಆಗಲೇ ಅವನೇ ಹೆಸರಿಸಿದ್ದಾನೆ ಕವಿರಾಜ ಮಾರ್ಗಕಾರ. ಹಾಗೆ ಕನ್ನಡ, ಸಂಸ್ಕೃತ ಮತ್ತು ಪ್ರಾಕೃತ ಮೂರೂ ಭಾಷೆಗಳಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಕವಿಗಳಿದ್ದರು. ಸಂಸ್ಕೃತದಲ್ಲಿ ಕವಿರಾಜ ಮಾರ್ಗಕಾರ ಮತ್ತು ಚಕ್ರವರ್ತಿಯಾದಂತಹ ಅಮೋಘವರ್ಷ ನೃಪತುಂಗನಿಗೆ ಗುರುಗಳಾದಂತಹ ಆಗ ವೀರಸೇನ, ಜನಸೇನ ಮೊದಲಾದಂತಹ ಆ ಗುರುಗಳಲ್ಲದೆ ಇವನ ಆಸ್ಥಾನದಲ್ಲಿ, ನೃಪತುಂಗನ ಆಸ್ಥಾನದಲ್ಲಿ ಬೇರೆ ಕವಿಗಳು ಕೂಡ ಇದ್ದರು. ಮತ್ತು ಗಣಿತಶಾಸ್ತ್ರವನ್ನು ರಚಿಸಿದಂಥ ಮಹಾವೀರಾಚಾರ್ಯ ಅನ್ನತಕ್ಕಂಥವನು ಇದ್ದ. ಕನ್ನಡದ ಕವಿಗಳು ಅನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಬಂದರು. ಪಂಪ ಮೊದಲಾದವರೆಲ್ಲ. ಪೊನ್ನ 3ನೇ ಕೃಷ್ಣನ ಆಸ್ಥಾನದಲ್ಲಿ ಇದ್ದಂಥ ಕವಿ, ಮೊದಲ ಕವಿ ಚಕ್ರವರ್ತಿ, ಅವನು ಕೂಡ ರಾಷ್ಟ್ರಕೂಟರ ಕಾಲದಲ್ಲಿದ್ದವನು. ಹೀಗೆ ಕವಿಗಳು. ಮತ್ತು ಪ್ರಾಕೃತದಲ್ಲಿ ಆಗ ಅಮೋಘವರ್ಷ ನೃಪತುಂಗನ ಕಾಲದ ಅನಂತರದ ಕಾಲದಲ್ಲಿ ಬಂದಂತಹ ಪ್ರಾಕೃತದ ಅಪಭ್ರಂಶ ಭಾಷೆಯ ಕವಿಗಳಿದ್ದರು. ಅಪಭ್ರಂಶ ಭಾಷೆಯಲ್ಲಿ ಮೊಟ್ಟ ಮೊದಲು ಮಹಾಪುರಾಣವನ್ನು ರಚಿಸಿದಂಥ ಪುಷ್ಪವಿದಂತನು ಕೂಡ ಪಂಪನ ಅನಂತರ ಬಂದು ರನ್ನನ ಸಮಕಾಲನಾಗಿದ್ದಂತಹ ಕವಿ. ಹೀಗೆ ಆಮೇಲೆ ಕವಿಗಳು, ಸುಭಟರ್ಗಳು, ಸುಪ್ರಭುಗಳು, ಒಳ್ಳೆಯ ಅವರು ಆಡಳಿತವನ್ನು ಹೊಂದಿರತಕ್ಕಂಥವರು. ಚೆಲುವರ್ಗಳು, ಕನ್ನಡಿಗರು ಮಹಾ ಚೆಲುವರು. ಆಮೇಲೆ ಅವರು ಅಭಿಜನರ್ಗಳು, ತುಂಬ ಕೀರ್ತಿವಂತರು, ಎಲ್ಲೆಲ್ಲೂ ಕನ್ನಡಿಗರ ಕೀರ್ತಿ ಹಬ್ಬಿತ್ತು. ಅಭಿಜನರ್ಗಳು, ಗುಣಿಗಳು,
ಒಳ್ಳೆ ಸದ್ಗುಣ ಸಂಪನ್ನರಾಗಿದ್ದಂಥವರು ಕನ್ನಡಿಗಳು. ಅಭಿಮಾನಿಗಳು ತಮ್ಮ ಭಾಷೆಯ ಬಗ್ಗೆ ಯಾವಾಗಲೂ ಅಭಿಮಾನ, ತಮ್ಮ ನಾಡಿನ ಬಗ್ಗೆ ಅಭಿಮಾನವನ್ನು ಹೊಂದಿದ್ದರು, ಅಭಿಮಾನ ಶೂನ್ಯರಾಗಿರಲಿಲ್ಲ. ಆಮೇಲೆ ಅತ್ಯುಗ್ರರು, ತಮ್ಮನ್ನು ಯಾರಾದರೂ ಟೀಕಿಸಿದರೆ ಅದನ್ನು ಸಹಿಸಿಕೊಂಡು ತಪ್ಪಿಗೆತ್ತಿದರಲ್ಲ, ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದಂತಹ ಉಗ್ರ ಸ್ವರೂಪಗಳು. ಗಂಭೀರ ಚಿತ್ತರು, ತಮ್ಮ ಗಾಂಭೀರ್ಯವನ್ನು ಎಂದು ಬಿಟ್ಟುಕೊಡ್ತಾ ಇರಲಿಲ್ಲ. ಚಲ್ಚಲಾಗಿದ್ದಂಥವರು ತುಂಬ ಗಂಭೀರವಾಗಿ ಒಂದು ಸಭೆಯಲ್ಲಿದ್ದರೆ ಎಲ್ಲದರ ಆಸ್ಥಾನದಲ್ಲಿ ಕುಳಿತಿದ್ದರು. ಅವರು ತುಂಬ ಗಂಭೀರ ಚಿತ್ತರು. ವಿವೇಕಿಗಳು, ಕನ್ನಡ ನಾಡಿನ ಜನ ಅವರ ವಿವೇಕಕ್ಕೆ ಬಹಳ ಪ್ರಸಿದ್ಧರಾಗಿದ್ದಂಥವರು. ಇಂತಹ ನಾಡವರ್ಗಳಿದ್ದ ನಾಡು ಅದು ಕನ್ನಡ ನಾಡು ಅಂತೇಳಿ ಹೇಳ್ತಾನೆ. ಅಷ್ಟೇ ಅಂತಂದರೆ ಇಲ್ಲ, ಇನ್ನೂ ಬೇಕಾದಷ್ಟಿವೆ ಅಂತೇಳಿ ಇನ್ನೂ ಮುಂದುವರಿಸ್ತಾನೆ ಅವನು. ಆ ನಾಡವರ್ಗಳು, ಆ ಕನ್ನಡಿಗರು ಎಂತಿರ್ಪರ್ ಎಂದು ನಾವು ಪ್ರಶ್ನಿಸಿದೊಡೆ ಅವರು ಇಂತಿರ್ಪರ್ ಎಂದು ಇವನು ಉತ್ತರ ಕೊಡ್ತಾನೆ. ಅವನು ಪದನರಿದು ನುಡಿದು ಅವ್ರು ಮಾತಾಡಿದರೆ ಹದ ತಿಳ್ಕೊಂಡು ಸುಮ್ಮನೆ ದುಡುಕು ಮಾತಾಡ್ತಿರಲಿಲ್ಲ. ತೂಗಿ ಶಬ್ದಗಳನ್ನು ಚಿನ್ನ ತೂಗಿದ ಹಾಗೆ ಅವರ ಮಾತುಗಳು ಅವರ ಬಾಯಿಂದ ಬರ್ತಾಯಿದ್ದು. ಇದು ಹೇಳಬಹುದಾ ಇಲ್ವಾ, ಇದು ಸಭೆಗೆ ಸೂಕ್ತವಾ ಅಲ್ವಾ ಅಂತ ಹಿಂದು ಮುಂದು ತೂಗಿ ನೋಡಿ ಪದನರಿದು ಹದವಾದ ಮಾತುಗಳನ್ನು ಹದವರಿತು ಹವಣರಿತು ಮಾತಾಡ್ತಾಯಿದ್ದರು. ಪದನರಿದು ನುಡಿಯುವರು, ನುಡಿದುದನ್ನು ಅವರು ಅರಿತು ಮೆಲುಕುವರು. ಯಾರು ಜಾಣರು ಪ್ರಾಜ್ಞರು ಮಾತಾಡಿದರೆ ಅದನ್ನು ಆಲಿಸಿ ಅದನ್ನು ಮೆಲುಕಾಕಿ, ಓಹೋ ಇದರ ಮಹತ್ವ ಹೀಗೆ, ಇದರ ವ್ಯಾಪ್ತಿ ಇಷ್ಟು ಅಂತ ತಿಳ್ಕೊಂಡು ಆನಂದಿಸ್ತಾ ಇದ್ದಂಥವರು. ಚದುರರ್, ಅರಿತುಕೊಳ್ತಕ್ಕಂತಹ ಜಾಣ್ಮೆ ಅವರಲ್ಲಿತ್ತು. ಹೀಗೆ ಇರುವ ಗುಣಗಳ ಜೊತೆಯಲ್ಲಿ ಇನ್ನೊಂದು ವಿಶೇಷವಾದ ಗುಣ ಕನ್ನಡಿಗರಲ್ಲಿ ಇದ್ದಿದ್ದು ಅಂತಂದರೆ ಕುರಿತೋದದೆಯಂ ಕಾವ್ಯ ಪ್ರಯೋಗ ಮತಿಗಳು. ಕಾವ್ಯದ ಸಾಲುಗಳನ್ನು ಅವರು ಕೋಟ್ ಮಾಡ್ತಾಯಿದ್ರು, ಉದಾಹರಿಸಿ ಹೇಳ್ತಾಯಿದ್ರು. ಜನಸಾಮಾನ್ಯರಾಗಿದ್ದರೂ ಕೂಡ ಮಹತ್ವದ ಕೃತಿಗಳ ಸಾಲುಗಳನ್ನು ಉದಾಹರಿಸ್ತಾ ಇದ್ದರಲ್ಲ, ಅದು ಹೇಗೆ ಉದಾಹರಿಸ್ತಾ ಇದ್ದರು ಅಂದರೆ ಅನೇಕ ಸಭೆಗಳಲ್ಲಿ ಕುಳಿತು ಕೇಳ್ತಾ ಇದ್ದರು. ವಿವೇಕಿಗಳು ಹೇಳುವ ಮಾತುಗಳನ್ನು, ಪ್ರಾಜ್ಞರು ಹೇಳುವ ಉಕ್ತಿಗಳನ್ನು, ಕವಿಗಳು ಅವರ ಹಾಡುವ ಹಾಡುಗಳನ್ನು, ಓದುವ ಕಾವ್ಯಗಳನ್ನು ಆಲಿಸಿ ಆಲಿಸಿ ಅವರ ಅಂತರಂಗದಲ್ಲಿ, ಅವರ ಬುದ್ಧಿಯಲ್ಲಿ, ಅವರ ಭಾವದಲ್ಲಿ ಎಷ್ಟು ತುಂಬಿಕೊಂಡಿದ್ರು ಅಂದರೆ ಸಂದರ್ಭಕ್ಕೆ ಉಚಿತವಾಗತಕ್ಕಂತಹ ಸಾಲುಗಳನ್ನು ಉದಾಹರಿಸಿ ಹೇಳ್ತಾ ಇದ್ದರು. ಅವರು ಕುರಿತು ಓದಿದವರು, ಪುಸ್ತಕ ಇಟ್ಕೊಂಡು ಉದ್ದೇಶಿಸಿ ಪಠ್ಯವಾಗಿ ಓದದವರಲ್ಲ, ಆದರೆ ಜ್ಞಾಪಕ ಶಕ್ತಿಯಿಂದ ಹಿರಿಯರು ಹೇಳಿದ ಸಾಲುಗಳನ್ನು ಅರಿತು ಅವರು ಉದಾಹರಿಸ್ತಾ ಇದ್ದರು. ಇಂತಹ ಈ ಕನ್ನಡ ನಾಡಿನ ವಿಚಾರವನ್ನು ಮತ್ತು ಹಿಂದೆ ಇದ್ದ ಪೂರ್ವಾಚಾರ್ಯರಂತಾರೆ, ಪಳಗನ್ನಡ ಅಂತ ಹೇಳ್ತಾನೆ. ಇವುಗಳಿಂದ ನಮಗೆ ತಿಳಿದು ಬರ್ತಕ್ಕಂಥ ಸಂಗತಿ ಅಂತಂದರೆ ಈ ಕವಿರಾಜ ಮಾರ್ಗಕಾರನ ವೇಳೆಗಾಗಲೇ ಕನ್ನಡದಲ್ಲಿ ಅನೇಕ ದೊಡ್ಡ ದೊಡ್ಡ ಆಚಾರ್ಯರು ಬಂದು ಹೋಗಿ ಆಚಾರ್ಯ ಕೃತಿಗಳನ್ನು ರಚಿಸಿದ್ದರು. ಅವರು ರಚಿಸಿದಂತಹ ಯಾವ ಕನ್ನಡ ಅಂದರೆ ಅದು ಪಳಗನ್ನಡ. ನಾವು ಕವಿರಾಜ ಮಾರ್ಗದ ಕನ್ನಡವೇ ಪಳಗನ್ನಡ ಅಂತೀವಿ. ಅದಕ್ಕಿಂತಲೂ ಹಿಂದೆ ಪಳಗನ್ನಡ ಪೂರ್ವದ ಹಳಗನ್ನಡ. ಆ ಪೂರ್ವದ ಹಳಗನ್ನಡ ಭಾಷೆಯಲ್ಲಿ ಅಪೂರ್ವವಾದಂಥ ಕೃತಿಗಳನ್ನು ಮಹಾಕವಿಗಳು ರಚಿಸಿದ್ರು ಅನ್ನುವ ಸಂಗತಿ ಕೂಡ ತಿಳಿದು ಬರುತ್ತೆ. ಆಮೇಲೆ ಸಕ್ಕದಂಗಳ್ ಸಂಸ್ಕೃತದ ವಿಚಾರವನ್ನು ಹೇಳ್ತಾನೆ, ಪಾಗದಂಗಳ್ ಪ್ರಾಕೃತದ ವಿಚಾರವನ್ನು ಹೇಳ್ತಾರೆ. ಇವೆರಡೂ ಸೇರಿಸಿದಂತಹ ಕನ್ನಡ ಹೇಗಿತ್ತು ಅಂತಂದರೆ ಸಕ್ಕದಂಗಳೂ ಕನ್ನಡಮೂ ಸುಂದರಮಕ್ಕುಂ. ಪ್ರಾಕೃತ ಇದ್ದ ಹಾಗೆ ಕನ್ನಡವೂ ಕೂಡ ಭಾಳ ಸುಂದರವಾದದ್ದು. ಮತ್ತು ಸಂಸ್ಕೃತ ಹಾಗೂ ಪ್ರಾಕೃತದ ಮಾತುಗಳು ಕನ್ನಡದ ಮಾತುಗಳನ್ನು ಸೇರುವ ಸಂದರ್ಭದಲ್ಲಿ ಸಮಾಸ ಹೇಗಿರಬೇಕು ಅದನ್ನು ತಿಳಿಸ್ಕೊಟ್ಟಿದ್ದಾನೆ. ಸಿಕ್ಕಾಪಟ್ಟೆ ಸೇರಿಸ್ತಕ್ಕಂಥದ್ದಲ್ಲ, ಮತ್ತು ಕನ್ನಡಕ್ಕೆ ಹೊರೆಯಾಗುವ ರೀತಿಯಲ್ಲಿ ನಮ್ಮಲ್ಲಿ ಸಮ್ಮಿಶ್ರಣ ಮಾಡಬಾರ್ದು. ಒಂದು ಹದ, ಆ ಜೋಡಿ ಅದು ಭಾಳ ಹಿತವಾಗಿರಬೇಕು. ಓದುವಾಗ, ಕೇಳುವಾಗ ಕಿವಿಗೆ ಮನಸ್ಸಿಗೆ ಆಹ್ಲಾದಕರವಾಗುವ ರೀತಿಯಲ್ಲಿ, ಹಿತಕರವಾದ ರೀತಿಯಲ್ಲಿ ಇರಬೇಕು. ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟು ಅದು ಶಾಸ್ತ್ರ ಗ್ರಂಥ. ಉದಾಹರಣೆ ಕೊಟ್ಟು ಹೇಳ್ತಾನೆ, ದೋಷಕ್ಕೂ ಉದಾಹರಣೆ ಕೊಡ್ತಾನೆ. ಈ ರೀತಿ ಸೇರಿಸಿದರೆ ಈ ಸಮಾಸ ಸರಿಯಲ್ಲ, ಇದು ತಪ್ಪು, ಅದನ್ನು ಸರಿ ಮಾಡಿಕೊಳ್ಬೇಕಾದ್ರೆ ಈ ರೀತಿ ಇರಬೇಕು. ದೋಷಕ್ಕೂ ಗುಣಕ್ಕೂ ಉದಾಹರಣೆಗಳನ್ನು ಕೊಟ್ಟು ನಮ್ಮ ಮುಂದೆ ಬರೆಯುವ ಕವಿಗಳಿಗೆ, ಲೇಖಕರಿಗೆ, ರಚಯಿತರಿಗೆ ಒಂದು ಮಾರ್ಗವನ್ನು ತೋರಿಸಿದ್ದಾನೆ. ಆದ್ದರಿಂದನೇ ಇದು ಮಾರ್ಗಕೃತಿ. ಹೇಗಿರಬೇಕು ಒಬ್ಬ ಸಜ್ಜನ,
ಸುಸಂಸ್ಕೃತ ವ್ಯಕ್ತಿ, ಕಲ್ಚರ್ಡ್ ಪರ್ಸನ್ ಯಾರು, ಅವನ ಸ್ವಭಾವ ಹೇಗಿರಬೇಕು ಅಂದರೆ ಕನ್ನಡಿಗರಿದ್ದ ಹಾಗಿರಬೇಕು. ಅವರು ಹೇಗಿದ್ದರು ಅಂದರೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮಂ ಪರಧರ್ಮಮುಮಂ ಕಸವರಮೇನ್ ಉಬ್ಬಸಮಂ ಬಸವಲ್ಲದಿರ್ದು ಮಾಡುವೆಲ್ಲಂ. ಈ ಪದ್ಯ ಈ ಹೊತ್ತಿಗೂ ಎಲ್ಲ ಕಾಲಕ್ಕೂ ಸಲ್ಲತಕ್ಕಂಥ ಸಂಗತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಕಸವರ ಅಂತಂದರೆ ಚಿನ್ನ, ಬಂಗಾರ, ಗೋಲ್ಡ್. ಚಿನ್ನ, ಬಂಗಾರ, ಗೋಲ್ಡ್ ಅದು ಬರೀ ಲೋಹಕ್ಕೆ ಮಾತ್ರ ಅಲ್ಲ. ನಿಜ, ಈ ಚಿನ್ನ ಅನ್ನತಕ್ಕಂಥದ್ದು ಎಂಥ ಲೋಹ ಅಂದರೆ ವರ್ಷದಿಂದ ವರ್ಷಕ್ಕೆ, ಕಾಲದಿಂದ ಕಾಲಕ್ಕೆ ಅದರ ಬೆಲೆ ಹೆಚ್ಚುತ್ತಾನೇ ಹೋಗುತ್ತೆ, ಯಾವಾಗಲೂ ಕಡಿಮೆ ಆಗೋದೇ ಇಲ್ಲ. ಆದರೆ ಈ ಕವಿ ಶ್ರೀವಿಜಯ ಕವಿರಾಜ ಮಾರ್ಗದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆ ಚಿನ್ನವನ್ನು ಕುರಿತಲ್ಲ, ನಮ್ಮ ಸ್ವಭಾವ ಚಿನ್ನದಂಥ ಸ್ವಭಾವ. ಯಾರನ್ನಾದರೂ ಒಳ್ಳೆ ಮನುಷ್ಯನ ಹೇಳ್ತಾ, ಅವನು ಚಿನ್ನದಂಥ ಮನುಷ್ಯ ಅಪ್ಪ, ಒಳ್ಳೆ ಮಾತಾಡ, ಎಂಥ ಚಿನ್ನದಂಥ ಮಾತು ಹೇಳ್ದಪ್ಪ ಅಂತ ಹೇಳ್ತಾರೆ. ಹಾಗೆ ಯಾವುದು ನಿಜವಾದ ಚಿನ್ನ ಅಂದರೆ ಹೇಳ್ತಾನೆ, ನಾವು ಎಲ್ಲೋ ಒಂದು ಸಭೆಯಲ್ಲಿ ಕುಳಿತಿದ್ವಿ. ಆ ಸಭೆಯಲ್ಲಿ ಒಬ್ಬ ಪ್ರಸಿದ್ಧ ಆಚಾರ್ಯರು ಮತ್ತೊಬ್ಬರು ಮಾತಾಡ್ತಾ ಇದ್ದಾರೆ. ಒಬ್ಬ ಜ್ಞಾನಿ ಮಾತಾಡ್ತಾ ಇದ್ದಾನೆ. ಅವರು ಹೇಳ್ತಾ ಇರತಕ್ಕಂಥ ವಿಚಾರಕ್ಕೆ ನಮಗೆ ಸಹಮತ ಇಲ್ಲ, ನಮಗೆ ಒಪ್ಪಿಗೆ ಇಲ್ಲ. ಆದ್ದರಿಂದ ನಾವು ಎದ್ದು ನಿಂತ್ಕೊಂಡ್ರಿ, ನಿಮ್ಮ ವಿಚಾರ ನಮಗೆ ಒಪ್ಪಿಗೆ ಇಲ್ಲ, ನಿಲ್ಲಿಸ್ರಿ ಅಂತ ಹೇಳೋದಲ್ಲ. ನಮಗೆ ಇಷ್ಟ ಇಲ್ಲದೆ ಇದ್ದರು, ನಮಗೆ ಒಪ್ಪಿಗೆ ಇಲ್ಲದೆ ಇದ್ದನ್ನು ಕೂಡ ಕುಳಿತು ಕೇಳುವ ಒಂದು ಸಹನಾ ಗುಣ ನಮ್ಮಲ್ಲಿರಬೇಕು. ಕುಳಿತು ಕೇಳುವ ಒಂದು ಸೌಜನ್ಯ ನಮಗಿರಬೇಕು. ಇದು ಸಂಸ್ಕೃತಿಯ ನಡವಳಿಕೆ. ಕನ್ನಡಿಗರು ಹಾಗಿದ್ದರು. ಇದು ಪರವಿಚಾರ. ಅವರು ಇನ್ನೊಬ್ಬರು ಯಾರೋ ಬಂದು ನಮ್ಮದಲ್ಲದ ಧರ್ಮ, ನಾವು ಪಾಲಿಸ್ತಾ ಇರುವ ನಮ್ಮ ಕುಟುಂಬ, ನಮ್ಮ ಪರಿವಾರ, ನಮ್ಮ ಊರಿನವ್ರು ನಾವು ಪಾಲಿಸ್ತಾ ಇರುವ ಧರ್ಮ ಅಲ್ಲ, ಇನ್ನೊಂದು ಯಾವುದೋ ಧರ್ಮದ ಬಗ್ಗೆ ನಮ್ಮ ಧರ್ಮ ಹೀಗಿದೆ ಅಂತೇಳಿ ಅವರ ಮಹಿಮೆಯನ್ನೆಲ್ಲ ಹೇಳ್ತಾ ಇದ್ದಾರೆ. ಅವರು ನಮಗದು ಒಪ್ಪಿಗೆ ಇಲ್ಲ. ತಕ್ಷಣ ಇದನ್ನು, ಸ್ವಾಮಿ ನಿಮ್ಮ ಧರ್ಮದ ವಿಚಾರ ಇಲ್ಲಿ ಹೇಳಬೇಡಿ, ಇದರಲ್ಲಿ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಬಾರದು. ಅವನೇ ನಮಗದು ಒಪ್ಪಿಗೆ ಇಲ್ಲ, ನಾವು ಅದೇನು ಪಾಲಿಸ್ಬೇಕಾದ್ದಿಲ್ಲ. ಅವರು ಹೇಳೋದನ್ನು ಕೇಳುವ ಒಂದು ಸೌಜನ್ಯ, ಕೇಳುವ ಒಂದು ಸಹನ ಗುಣ, ಇದು ಸಂಸ್ಕೃತಿಯ ಚಿಹ್ನೆ. ಒಬ್ಬ ಸುಸಂಸ್ಕೃತ ಯಾರು ಅಂದರೆ ಸಭೆಯಲ್ಲಿ ಹೇಗೆ ನಡ್ಕೊಳ್ಬೇಕು, 10 ಜನರ ನಡುವೆ ಹೇಗಿರಬೇಕು. ಯಾರೋ ಕಾರ್ಯಕ್ರಮ ಹಾಡ್ತಾ ಇರೋದು, ಭಾಷಣ ಮಾಡ್ತಾ ಇರೋದು, ಒಂದು ಶಾಸ್ತ್ರಗ್ರಂಥವನ್ನು ಓದ್ತಾ ಇರೋದು ಇದ್ದರೆ ಅದನ್ನು ನಮಗೆ ಇಷ್ಟ ಅಂದರೆ ನಮಗೆ ಸಹನೆ ಸಮ್ಮತಿ ಇಲ್ಲದೇ ಇದನ್ನು ಕೂಡ ಆಲಿಸುವ ಒಂದು ಸುಸಂಸ್ಕೃತ ನಡವಳಿಕೆಯನ್ನು ಹೊಂದಿರಬೇಕು. ಡಿ ವಿ ಗುಂಡಪ್ಪನವರು ಸುಸಂಸ್ಕೃತ ಲಕ್ಷಣಗಳನ್ನು ಕುರಿತು ಪುಟ್ಟ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪಿಸ್ತಾರೆ. ಅವರು ಪ್ರಸ್ತಾಪಿಸಿರುವ ಎಲ್ಲ ಗುಣಗಳನ್ನು ಕುರಿತು ಕವಿರಾಜ ಮಾರ್ಗಕಾರ ತನ್ನ ಕೃತಿಯಲ್ಲಿ ಕವಿರಾಜ ಮಾರ್ಗಕಾರನಾದಂತಹ ಶ್ರೀವಿಜಯ ಸವಿವರವಾಗಿ ಅದನ್ನು ಪ್ರಸ್ತಾಪಿಸಿ ತಿಳಿಸಿದ್ದಾನೆ. ಹೀಗೆ ಕವಿರಾಜ ಮಾರ್ಗ ಅನ್ನತಕ್ಕಂತಹ ಹೆಸರನ್ನು ಕುರಿತು ನಾನು 4 ಮಾತು ಹೇಳಬೇಕು. ಕವಿ ರಾಜ ಮಾರ್ಗ 3 ಶಬ್ದಗಳಿವೆ ಆ ಶೀರ್ಷಿಕೆಯಲ್ಲಿ, ಆ ಟೈಟಲಲ್ಲಿ. ಕವಿ ರಾಜ ಮಾರ್ಗ, ಇದು ಮಾರ್ಗ ಕೃತಿ. ಯಾರಿಗೆ ಇದು ಮಾರ್ಗ? ಜನಸಾಮಾನ್ಯರಿಗೂ ಮಾರ್ಗ. ಈಗ ನಾನು ಹೇಳಿದ್ದಲ್ಲ ಹೇಗೆ ನಡ್ಕೊಳ್ಬೇಕು, ಚಿನ್ನದ ಸ್ವಭಾವ ಅಂತ. ಹಾಗೆ ನಮ್ಮ ಸ್ವಭಾವಿಗೆ, ನಮ್ಮ ಬದುಕಿಗೆ ನೀತಿ, ಮೌಲ್ಯ, ವ್ಯಾಲ್ಯೂಸ್ ಕೊಟ್ಟಿರ್ತಕ್ಕಂತಹ ಮಾರ್ಗ ಕೃತಿ ಇದು. ಅದಲ್ಲದೇ ಕನ್ನಡದ ಸ್ವರೂಪವನ್ನು ತಿರುಗಿಸಿ ಯಾವ ಮಾರ್ಗದಲ್ಲಿ ಅವತ್ತಿನ ಜನ ಕೃತಿಗಳನ್ನ ರಚಿಸುತ್ತಾ ಹೇಳಿದೆಯಲ್ಲ, ಹಾಗೆ ಅಂತಹ ಮಾರ್ಗ ಕೃತಿ. ರಾಜ ತನ್ನ ರಾಜ್ಯದಲ್ಲಿ, ತನ್ನ ಆಸ್ಥಾನದಲ್ಲಿ, ತನ್ನ ಆಡಳಿತದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಅವನಿಗೆ ಒಂದು ಮಾರ್ಗ ಹೇಳಿಕೊಟ್ಟಿರ್ತಕ್ಕಂಥ ಕೃತಿ ಇದು ಮಾರ್ಗ ಕೃತಿ. ಆದ್ದರಿಂದ ಇದು ರಾಜಮಾರ್ಗ. ಕವಿಗಳು ತಮ್ಮ ಕೃತಿಯನ್ನು ಹೇಗೆ ರಚಿಸಬೇಕು, ದೋಷದಿಂದ ಹೇಗೆ ಪಾರಾಗಬೇಕು, ಗುಣವನ್ನು ನಾವು ಹೇಗೆ ಸಂವರ್ಧಿಸಿಕೊಳ್ಬೇಕು ಅಂತ ಸಂಗತಿಗಳನ್ನು ಉದಾಹರಣೆಗಳು ಕೊಟ್ಟು ಹೇಳಿರೋದ್ರಿಂದ ಇದು ಕವಿಗಳಿಗೆ ಮಾರ್ಗಕೃತಿ. ಹೀಗೆ ಕವಿಗಳಿಗೂ, ರಾಜರಿಗೂ, ಸಾಮಾನ್ಯರಿಗೂ, ಪ್ರಜೆಗಳಿಗೂ ಮಾರ್ಗಕೃತಿಯಾಗಿರೋದ್ರಿಂದ ಇದು ಕವಿರಾಜ ಮಾರ್ಗ. ಇಂತಹ ಕವಿರಾಜ ಮಾರ್ಗವನ್ನು ಶ್ರೀವಿಜಯನು 1200 ವರ್ಷದ ಹಿಂದೆ ಕನ್ನಡದಲ್ಲಿ ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಒಂದು ವಿಸ್ತಾರವನ್ನು, ಒಂದು ವೈಭವವನ್ನು, ಒಂದು ಘನತೆಯನ್ನು ತಂದುಕೊಟ್ಟಿದ್ದಾರೆ.